ಸ್ವಭಾವ ಹೆಂಗಂದ್ರೆ ದಿನನಿತ್ಯ ಯಾವ್ದು ಮಾಡ್ತೇವೆ ಅದು ಹೇಳಲ್ಲ. ಯಾವತ್ತೋ ಒಂದಿನ ಮಾಡೋದೇ ನಾ ಬಹಳ ತುಂಬಾ ಒಳ್ಳೆಯವ್ರಿ, ಯಾವಾಗ ಸಂಡೆ ಮಾತ್ರ. 6 ದಿನ ಕೆಟ್ಟದಾಗಿರ್ತ ಅದ್ರ ಬಗ್ಗೆ ನಾವ್ ಹೇಳಲ್ಲ. ನಾವ್ ಯಾವಾಗ್ಲೂ ಭಕ್ತಿವಂತರಿ ಯಾವಾಗ ಸಭೆಗೆ ಬಂದಾಗ. ಅಂದ್ರೆ ದಿನನಿತ್ಯ ಮಾಡೋದನ್ನ ಬಿಟ್ಟು ಕೊಡ್ತೇವೆ, ಒಂದು ಕ್ಷಣದನ್ನ ಹೈಲೈಟ್ ಮಾಡ್ತೇವೆ. ಹಲ್ಲೆಲೂಯಾ. 6 ಸಬ್ಜೆಕ್ಟ್ ಅಲ್ಲಿ 5 ಸಬ್ಜೆಕ್ಟ್ 35 ಬಂದಿದ್ರೆ ಎಷ್ಟು ಬಂತ ಮಾರ್ಕ್ಸ್? ನಾನು ಕನ್ನಡದಲ್ಲಿ 99 ತಗೊಂಡಿದ್ದೀನಿ. ಹಲ್ಲೆಲೂಯಾ. ಅಲ್ಲಪ್ಪ ಒಟ್ಟಿಗೆ ಎಷ್ಟು ಮಾರ್ಕ್ಸ್ ಬಂತು 7 ಅಂದ್ರೆ ಎಷ್ಟಿರ್ತದೆ? 220 70 ಇರ್ತದೆ. ಹಲ್ಲೆಲೂಯಾ. 270 ಇರಬಹುದು. ಆದ್ರೆ ಏನು ಈಗ ಅಂತ ನಾನು ಕನ್ನಡದಲ್ಲಿ ಡಿಸ್ಟಿಂಕ್ಷನ್ ಬಂದಿದ್ದೇನೆ, 99 ತಗೊಂಡಿದ್ದೀನಿ. ಇನ್ನು 5 ಸಬ್ಜೆಕ್ಟ್ ಏನಾಗಿದೆ? ಜಸ್ಟ್ ಪಾಸ್ ಆಗಿದೆ. ಹಲ್ಲೆಲೂಯಾ. ಹಾಗೆ ಭಾನುವಾರದಲ್ಲಿ ನಾವೆಲ್ಲರೂ ಹೇಗಿದ್ದೇವೆ ದೇವರ ಮಕ್ಕಳು ಅಂದ್ರೆ 99% ನಾವು ಏನಾಗಿದ್ದೇವೆ? ಪಾಸ್ ಆಗಿದ್ದೇವೆ, ಸಕ್ಸಸ್ ಇದ್ದೇವೆ, ಪರಿಶುದ್ಧತೆ ಇದ್ದೇವೆ, ಪ್ರಾರ್ಥನೆಯಲ್ಲಿ ಇದ್ದೇವೆ, ನಂಬಿಕೆಯಲ್ಲಿ ಇದ್ದೇವೆ. ಆದ್ರೆ ಇನ್ನ ಉಳಿದ 6 ದಿನಗಳಲ್ಲಿ ನಮ್ಮ ಒಂದು ಸ್ಟ್ಯಾಂಡರ್ಡ್, ನಮ್ಮ ಒಂದು ಸ್ಥಾನ ಯಾವ ಸ್ಥಳದಲ್ಲಿ ಇದೆ? ಹಲ್ಲೆಲೂಯಾ. ಭಾನುವಾರದ ಪ್ರಾರ್ಥನೆ ಪವರ್ಫುಲ್, ಭಾನುವಾರದ ವಾಕ್ಯ ಪವರ್ಫುಲ್, ಭಾನುವಾರದ ಮಾತುಗಳು ಸ್ಮೂತ್ ಆಗಿದೆ, ಒಳ್ಳೆದಾಗಿದೆ, ಗೌರವಯುತವಾಗಿದೆ. ಆದ್ರೆ 6 ದಿನದ ಮಾತು ಹೇಗಿದೆ? ಹಲ್ಲೆಲೂಯಾ. ಈ ಒಂದು ಕನ್ನಡ ಸಬ್ಜೆಕ್ಟ್ ಒಂದೇ ನಿನ್ನ ರ್ಯಾಂಕ್ ಸ್ಥಳಕ್ಕೆ ಕರ್ಕೊಂಡು ಹೋಗೋದಿಲ್ಲ. 6 ಸಬ್ಜೆಕ್ಟ್ ಅಲ್ಲಿ ನೀನ್ ಏನ್ ಮಾಡ್ಬೇಕು? 99 ತೆಗೆದುಕೊಂಡಿದ್ರೆ 100 ಅನ್ನ ತೆಗೆದುಕೊಂಡ್ರೆ ಮಾತ್ರ ಇಡೀ ಸ್ಟೇಟ್ಗೆ ನೀನೇ ನಂಬರ್ 1 ಆಗ್ಲಿಕ್ಕೆ ಸಾಧ್ಯ. ಹಾಗೆ ನಮ್ಮ ಜೀವಿತದಲ್ಲಿ ಯಾರಿಗೂ ಇರಲಾರದ ವಿಶ್ರಾಂತಿ ನನ್ನ ಕುಟುಂಬದಲ್ಲಿ ಇರಬೇಕು. ಯಾವ ಸಭೆಯಲ್ಲಿ ಇರದಂತ ಸಮಾಧಾನ ನಮ್ಮ ಸಭೆಯಲ್ಲೇ ಇರಬೇಕಂದ್ರೆ ಕೌಟುಂಬಿಕವಾಗಿ, ವೈಯಕ್ತಿಕವಾಗಿ, ಸಭೆಯಾಗಿ ನಾವು ವಾರದ 7 ದಿನವೂ ನಾವು 100ಕ್ಕೆ 100% ದೇವರಿಗೆ ಮೆಚ್ಚುಗೆಯಾಗಿರಬೇಕು ಪ್ರಿಯರೇ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ನಮ್ಮ ಜೀವಿತ ಒಂದು ದಿನಕ್ಕೆ ಆಧಾರ ಆಗಿಲ್ಲ. ನಮ್ಮ ಜೀವಿತ ಉಸಿರಿರುವ ದಿನದವರೆಗೆ ಎಷ್ಟು ದಿನಗಳಿದೆಯೋ ಅಷ್ಟು ದಿನವೂ ದೇವರಲ್ಲೇ ಆಧಾರವಾಗಿರಬೇಕು. ಹಲ್ಲೆಲೂಯಾ. ಸಣ್ಣ ಮಕ್ಕಳು ಗಲಾಟೆ ಮಾಡಬಾರದು. ತರಲಿ ಹೋಗ್ತಾರೆ. ಚಿತ್ರದುರ್ಗದಲ್ಲಿ ನಮ್ಮ ಪಾಸ್ಟರ್ಮನ ಹೆಸರು ನನಗೆ ಗೊತ್ತಿಲ್ಲ, ಆಕಾಶ ಬ್ರದರ್ ಹೇಳ್ತಾ ಇದ್ರು. ಅವ್ರ ಸಭೆಯಲ್ಲಿ ಹೆಂಗೆ ರೂಲ್ಸ್ ಇದೆ ಅಂದ್ರೆ, ಚರ್ಚ್ ಒಳಗಡೆ ಬರಬೇಕಂದ್ರೆ ಅಲ್ಲಿ ಒಂದು ಬ್ಯಾಗ್ ಇರ್ತದೆ, ಆ ಬ್ಯಾಗ್ ಅಲ್ಲಿ ಮ್ಯೂಟ್ ಮಾಡಿ ಮೊಬೈಲ್ ಅನ್ನ ಹಾಕಿ ಸಭೆ ಒಳಗಡೆ ಬರಬೇಕು. ಸಭೆಯಿಂದ ಹೋಗುವಾಗ ಆ ಮೊಬೈಲ್ ಅನ್ನ ತೆಗೆದುಕೊಂಡು ಹೋಗ್ಬೇಕು. ಹಲ್ಲೆಲೂಯಾ. ಒಳ್ಳೇದಲ್ಲ ಇದು? ಏಕಾಂತ ಕೋಣೆ ಒಳಗೆ ಹೋಗುವಾಗ ಬಾಗಿಲು ಮುಚ್ಚಂತ ನಮ್ಮ ಅನಿಲ್ ಭಾಷಣ ಏನಂತ ಹೇಳ್ತಾರೆ ಗೊತ್ತಾ? ಎಲ್ಲ ಬಾಗಿಲು ತೆರೆದಿಡು, ಪರವಾಗಿಲ್ಲ, ನೀನ್ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಹೋಗು ಪ್ರಾರ್ಥನೆಗೆ ಅಂತ. ಹಲ್ಲೆಲೂಯಾ. ಬಾಗಿಲೆಲ್ಲ ಮುಚ್ಚಿಟ್ಟು ಹೋಗಿ ಕತ್ತಲು ಕೋಣೆಯಲ್ಲಿ ಕುಂತಿದ್ರು ಕೂಡ ಇಡೀ ಲೋಕ ನಮ್ಮ ಪಕ್ಕದಲ್ಲೇ ಕೂತ್ಕೊಂಡಿರ್ತದ. ಮೊಬೈಲ್ ಇದ್ರೆ ಟೈ ಅಂತದ, ಟ್ರಿನ್ ಅಂತದ. ಹಲ್ಲೆಲೂಯಾ. ಕೆಲವ್ರದ ರಿಂಗ್ ಇರ್ತದ, ಫೋನ್ ತೆಗಿ ಅಂತ ಕೂಡ ಇರ್ತದ. ಅಂದ್ರೆ ನಮ್ಮನ್ನ ಹೆಚ್ಚಾಗಿ ಡಿಸ್ಟರ್ಬ್ ಮಾಡುವಂತದ್ದು ಮೊಬೈಲ್ ಪ್ರೇರೆ. ಹಲ್ಲೆಲೂಯಾ. ಹಾಗಾಗಿ ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಡಬಾರದು, ನೀವು ಕೂಡ ಯಾರು ಮೊಬೈಲ್ ಅನ್ನ ಇಟ್ಕೊಳ್ಬಾರದು. ಇನ್ನು ಮುಂದೆ ಚೇಂಜಸ್ ಹೇಳ್ರಿ, ಇನ್ನು ಮುಂದೆ ಬಹಳ ಚೇಂಜಸ್. ನಮ್ ಜೀವಿತ ಬೇರೆ ಆಗ್ತಾ ಇದೆ. ಹಲ್ಲೆಲೂಯಾ. ಅಂದ್ಮೇಲೆ ಒಂದೊಂದನ್ನ ನಾವು ಕ್ರಮಪಡಿಸಿಕೊಳ್ಳಬೇಕು. ಹಲ್ಲೆಲೂಯಾ. ಓಕೆ, ನಾನೇನ್ ಹೇಳ್ತದೆ, 7 ದಿನ ಕೂಡ ನಾವು ದೇವರನ್ನ ಆಧಾರ ಮಾಡಿಕೊಳ್ಳಬೇಕು. ನಾವು ಬೆಳಗ್ಗೆ ಎದ್ದಾಗಿನಿಂದ ಮಲಗುವವರೆಗೆ ದೇವರನ್ನ ಆಧಾರ ಮಾಡಿಕೊಳ್ಳಬೇಕು. ನಾನು ಹೇಳೋದಾದ್ರೆ ನನ್ನ ಕುಟುಂಬದಲ್ಲಿ ಗಮನಿಸುವಾಗ ನನಗೆ 2-3 ದಿನಗಳಿಂದ 4 ದಿನದಿಂದ ಸ್ವಲ್ಪ ಆರಾಮಿಲ್ಲ. ದೇವರ ಸ್ತೋತ್ರ. ಮೊನ್ನೆ ಶುಕ್ರವಾರ ನಾನು ಇಲ್ಲಿ ಪ್ರಾರ್ಥನೆಗೆ ಬರೋ ಪರಿಸ್ಥಿತಿ ಇಲ್ಲ, ಆದ್ರೂ ದೇವರ ಅದ್ಭುತವಾಗಿ ನಮ್ಮನ್ನು ಉಪಯೋಗ ಮಾಡ್ತೇನೆ. ನನ್ನ ಹೆಂಡತಿ ಅವಾಗ ಹೇಳ್ತಾಳ, ನನಗೆ ತಿಳಿದ ಮಟ್ಟಿಗೆ ನನ್ನ ಹೆಂಡತಿಯನ್ನ ನಾನು ಮದುವೆ ಮಾಡ್ಕೊಂಡಾಗಿಂದ ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಇಂಜೆಕ್ಷನ್ ಮಾಡಿಸಿಲ್ಲ. ಜ್ವರ ಬಂದಿದೆ 10 ವರ್ಷಗಳು, ಮೇ ತಿಂಗಳು ಬಂದ್ರೆ 10 ವರ್ಷ ಕಂಪ್ಲೀಟ್ ಆಗ್ಬಿಡ್ತದೆ. ದೇವ್ರ ಸ್ತೋತ್ರ. ಅಂತ ಆರೋಗ್ಯ ಕೊಟ್ಟಿದ್ದಕ್ಕಾಗಿ ದೇವರಿಗೆ ನಾನು ಸ್ತೋತ್ರವನ್ನ ಸಲ್ಲಿಸ್ತೇನೆ. ನನಗೆ ಆದಾಗೆಲ್ಲ ಒಂಥರ ಬೇಸರ ನನಗೆ. ಯಾಕೆ? ನನ್ನ ಹೆಂಡತಿಗೆ ಮಾತ್ರ ಆರೋಗ್ಯ ಇದೆ, ನನಗೆ ಯಾಕೆ ಇರಲ್ಲ? ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ನಾನು ಜೊತೆಯಲ್ಲಿದ್ದ ಒಂದು ಸಾಕ್ಷಿ ಹೇಳ್ತಾನೆ, ಆಕೆಯ ಬಾಯಿಲ್ಲ ಅಪ್ಪಿತಪ್ಪಿಯು ದೇವರಿಗೆ ವಿರುದ್ಧವಾದ ಒಂದು ಪದವನ್ನ ಆಕೆ ಮಾತನಾಡಲ್ಲ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಓಕೆ, ದೇವರ ವಾಕ್ಯ ಹೇಳ್ತದೆ, ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರ ಜೀವಿತದಲ್ಲಿ ಐಗುಪ್ತರಿಗೆ ಬರಮಾಡಿದ ಒಂದು ರೋಗಗಳನ್ನ
ಇವರಿಗೆ ಬರಮಾಡಿದೆ ಎಂಬುದಾಗಿ. ಹಾಗಾದ್ರೆ ನಮ್ಮ ಪ್ರಾರ್ಥನೆ ಜೀವಿತ, ನಮ್ಮ ಪರಿಶುದ್ಧತೆ, ನಮ್ಮ ವಾಕ್ಯದ ಜ್ಞಾನ ದೇವರನ್ನ ಯಾವಾಗಲೂ ಮೆಚ್ಚಿಸುವ ಜೀವಿತಕ್ಕೆ ದೇವರು ಅಧಿಕವಾಗಿ ಆಶೀರ್ವಾದವನ್ನ ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ, ಗಟ್ಟಿಯಾಗಿ ಹಲ್ಲೆಲೂಯಾ. ನಾವೆಲ್ಲರೂ ಪ್ರಾರ್ಥನೆ ಜೀವಿತ ಉಳ್ಳವರಾಗಿದ್ದೇವೆ. ನಾನು ನಂಬುತ್ತೇನೆ ನೀವೆಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ದೀರಿ. ಆದರೆ ಪ್ರಾರ್ಥನೆಯಲ್ಲಿ ವಿಧ ವಿಧವಾದ ಪ್ರಾರ್ಥನೆಗಳುಂಟು. ನಾನು ಹೇಳುವ ಪ್ರಾರ್ಥನೆ ಅನ್ಯ ಭಾಷೆ ಅಥವಾ ವಾಕ್ ಪ್ರಾರ್ಥನೆ, ಉಪವಾಸ ಪ್ರಾರ್ಥನೆ ಬಗ್ಗೆ ಹೇಳ್ತಾ ಇಲ್ಲ, ಅದು ನಿಮಗೆ ಗೊತ್ತುಂಟು. ಆದ್ರೆ ಈಗ ಬೇರೆ ಪ್ರಾರ್ಥನೆ ಬಗ್ಗೆ ಹೇಳ್ತಾ ಇದ್ದೇನೆ. ಅದಕ್ಕೆ ನಾನು ಕೇಳಿದೆ, ನೀವು ಯಾವ್ಯಾವ ಪ್ರಾರ್ಥನೆ ಮಾಡ್ತೀರಿ? ಸಂತೋಷದಲ್ಲಿ ಪ್ರಾರ್ಥನೆ ಮಾಡ್ತೀರಿ, ಮತ್ತೆ ಕಷ್ಟ ಬಂದಾಗ ಪ್ರಾರ್ಥನೆ ಮಾಡ್ತೀವಿ, ಊಟಕ್ಕೆ ಪ್ರಾರ್ಥನೆ ಮಾಡ್ತೀರಿ, ಮತ್ತೆ ರೋಗಕ್ಕಾಗಿ ಪ್ರಾರ್ಥನೆ ಮಾಡ್ತೇವೆ. ಬೈಕ್ ತೆಗೆಯುವಾಗ ನಮ್ಮ ಸ್ವಾತ್ಯಮ್ಮ ಹೇಳಿದ ಕಾರಣ ಪ್ರತಿ ಸಲ ಬೈಕ್ ತೆಗೆದ್ರೆ ನಾನು ಪ್ರೇಯರ್ ಮಾಡ್ತೇನೆ. ಈಗ ಹಲ್ಲೆಲೂಯಾ ಮಾಡಿಕೊಂಡೆ ಬರ್ತೀನಿ. ಯಾಕೆ ಕಲಿಸಿದ್ದೇನು? ನೀವು ಬರೀ ಲಾಂಗ್ ಜರ್ನಿಗೆ ಮಾತ್ರ ಪ್ರಾರ್ಥನೆ ಮಾಡಬಾರದು, ಪ್ರತಿನಿತ್ಯ ಬೈಕ್ ತೆಗೆದ್ರೆ ನೀವು ಪ್ರೇಯರ್ ಮಾಡಬೇಕು. ಓಕೆ ಮಗ, ಹೌದು, ನಾನು ಅಳವಡಿಸಿಕೊಂಡಿದ್ದೇನೆ. ಬೈಕ್ ತೆಗೆದಾಗ ಪ್ರಾರ್ಥನೆ ಮಾಡ್ತೇವೆ. ಹಲ್ಲೆಲೂಯಾ. ಆಂಬುಲೆನ್ಸ್ ರಸ್ತೆಯಲ್ಲಿ ಪಾಸ್ ಆಗ್ತಾ ಇದ್ರೆ ನಮ್ಮ ಫ್ಯಾಮಿಲಿಗೆ ಇರುವಂತ ಒಂದು ಆತ್ಮನ ಬಲ ಏನಂದ್ರೆ, ಅದು ಸೈರನ್ ನೋಡಿದ್ರೆ ಆಟೋಮೆಟಿಕ್ ಆಗಿ ನಾವು ಪ್ರಾರ್ಥನೆ ಪ್ರಾರಂಭ ಮಾಡ್ತೇವೆ. ದೇವ್ರೆ, ಆ ರೋಗಿಯನ್ನ ನೀನು ಸೌಖ್ಯ ಮಾಡಿ ಹಾಗೆ. ಹಲ್ಲೆಲೂಯಾ. ಒಂದು ಯಾವ್ದು ಬೆಂಕಿಯನ್ನು ಆರಿಸತಕ್ಕಂಥ ಅಗ್ನಿಶಾಮಕ ಹೋಗ್ತಾ ಇದ್ರೆ ನಮ್ಮ ಮನೇಲಿ ಆಟೋಮೆಟಿಕ್ ಆಗಿ ನಾವು ಪ್ರಾರ್ಥನೆ ಚಾಲು ಮಾಡ್ತೇವೆ. ಕಾರಣ ದೇವ್ರೆ, ಅದು ಹೋಗ್ತಾ ಇರುವಂತ ಸ್ಥಳದಲ್ಲಿ ಅನಾನುಕೂಲತೆ ಏನು ಆಗದೆ ಸುರಕ್ಷಿತವಾಗಿ ಅಲ್ಲಿ ಬಿಡುಗಡೆ ಆಗಲಿ. ಹಲ್ಲೆಲೂಯಾ, ಗಟ್ಟಿಯಾಗಿ ಹಲ್ಲೆಲೂಯಾ. ಈ ಎಲ್ಲ ಪ್ರಾರ್ಥನೆಗಳನ್ನ ಮಾಡುತ್ತೇವೆ. ಆದ್ರೆ ಮಾಡುವ ಪ್ರಾರ್ಥನೆಗಳಲ್ಲಿ ವ್ಯತ್ಯಾಸ ಉಂಟು. ಹೇಳ್ರಿ, ವ್ಯತ್ಯಾಸ ಉಂಟು. ಓಕೆ, ಹಲ್ಲೆಲೂಯಾ. ಆದಿಕಾಂಡ ಪುಸ್ತಕಕ್ಕೆ ನಾವು ಬರೋಣ. ಆದಿಕಾಂಡ ಪುಸ್ತಕ 18ನೇ ಅಧ್ಯಾಯ 16ನೇ ವಚನ ಓದ್ರಿ. ಆ ಮನುಷ್ಯರು ಹಾ ಅಲ್ಲಿಂದ ಹೊರಟು ಸೊದೋಮಿನ ಕಡೆಗೆ ನೋಡಿದರು. ಅಬ್ರಹಾಮನು ಅವರನ್ನು ಸಾಗ ಕಳುಹಿಸುತ್ತಾ ಅವರ ಜೊತೆಯಲ್ಲೇ ಬಂದಿದ್ದನು. ಆಗ ಯೆಹೋವನು ತನ್ನೊಳಗೆ ನಾನು ಮಾಡಬೇಕೆಂದಿರುವ ಕಾರ್ಯವನ್ನು ಅಬ್ರಹಾಮನಿಗೆ ಮರೆ ಮಾಡುವುದು ಸರಿಯೋ? ಅವನಿಂದ ಬಲಿಷ್ಠವಾದ ಮಹಾಜನಾಂಗವು ಹುಟ್ಟಬೇಕಲ್ಲ. ಅವನ ಮೂಲಕ ಭೂಮಿಯ ಎಲ್ಲಾ ಜನಾಂಗಗಳಿಗೂ ಆಶೀರ್ವಾದ ಉಂಟಾಗುವುದಲ್ಲ. ಅವನು ತನ್ನ ಪುತ್ರ ಪೌತ್ರರಿಗೆ ನೀವು ನ್ಯಾಯ ನೀತಿಗಳನ್ನು ನಡೆಸಿ ಯೆಹೋವನ ಮಾರ್ಗವನ್ನು ಅನುಸರಿಸಬೇಕೆಂದು ಬೋಧಿಸುವಂತೆ ಅವನನ್ನು ನಾನು ಆದುಕೊಂಡೆನಲ್ಲ. ಅವನು ಹೀಗೆ ಮಾಡುವುದರಿಂದ ಯೆಹೋವನಾದ ನನ್ನ ವಾಗ್ದಾನವು ನೆರವೇರುವುದು ಅಂದುಕೊಂಡನು. ಇದಲ್ಲದೆ ಯೆಹೋವನು ಸೊದೋಮ್ ಗೊಮೋರಗಳ ವಿಷಯವಾಗಿ ಎಷ್ಟೋ ದೊಡ್ಡ ಮೋರೆ ನನಗೆ ಮುಟ್ಟಿತು. ಆ ಊರಿನವರ ಮೇಲೆ ಹೊರಿಸಿರುವ ಪಾಪವು ಎಷ್ಟೋ ಘೋರವಾದದ್ದು. ನಾನು ಇಳಿದು ಹೋಗಿ ನನಗೆ ಮುಟ್ಟಿದ ಮೊರೆಯಂತೆ ಅವರು ಮಾಡಿದರೋ ಇಲ್ಲವೋ ಎಂದು ನೋಡಿ ತಿಳಿದುಕೊಳ್ಳುತ್ತೇನೆ ಎಂದನು. ಆ ಮನುಷ್ಯರು ಅಲ್ಲಿಂದ ಸೊದೋಮಿನ ಕಡೆಗೆ ಹೋದರು. ಆದರೆ ಅಬ್ರಹಾಮನು ಯೆಹೋವನ ಎದುರಾಗಿ ಇನ್ನೂ ನಿಂತನು. ಹಲ್ಲೆಲೂಯಾ. ಈ ಸತ್ಯವೇದ ಭಾಗವನ್ನು ಓದುವಾಗ ಸೊದೋಮ್ ಗೊಮೋರ ಪಟ್ಟಣ ಒಂದು ಪಟ್ಟಣ ಇದೆ. ಆ ಪಟ್ಟಣದಲ್ಲಿ ಹೆಚ್ಚಾದ ಪಾಪದ ಕ್ರಿಯೆಗಳು ನಡೀತಾ ಇದೆ. ಎಷ್ಟರ ಮಟ್ಟಿಗೆ ಪಾಪದ ಕ್ರಿಯೆಗಳು ನಡೀತಂದ್ರೆ ಗಂಡಸರು ಗಂಡಸರನ್ನೇ ಅತ್ಯಾಚಾರ ಮಾಡುವ ಮಟ್ಟಿಗೆ ಆ ಪಟ್ಟಣದಲ್ಲಿ ವ್ಯಭಿಚಾರ, ಪಾಪಗಳು, ಕಳ್ಳತನ, ಮೋಸ ಈ ಎಲ್ಲ ಕಾರ್ಯಗಳು ನಡೆಯುವಾಗ ಆ ಪಟ್ಟಣದಲ್ಲಿ ಇದ್ದಂತ ಜನರು ಗುಣಗುಟ್ಟುವುದಕ್ಕೆ ಪ್ರಾರಂಭ ಮಾಡಿದ್ರು. ಏನಂತ, ಅಯ್ಯೋ ನಮ್ಮ ಪಟ್ಟಣದಲ್ಲಿ ಎಂತೆಷ್ಟು ಕೇಡುಗಳಾಗ್ತಾ ಇದೆ, ಎಷ್ಟು ಕೆಟ್ಟವಾದ ಸಂಗತಿಗಳು ನಡೀತಾ ಇದೆ ಎಂಬುದಾಗಿ ಆ ಪಟ್ಟಣದಲ್ಲಿ ಮೋಸ ಹೋದ ಜನರು ಗೋಳಾಡ್ತಾ ಇದ್ದಾರೆ. ಅಯ್ಯೋ, ಈ ಪಟ್ಟಣಕ್ಕೆ ಬಂದು ನಾವು ನಾಶವಾದ್ವಿ. ಹಲ್ಲೆಲೂಯಾ. ಈ ಪಟ್ಟಣದವರು ನಮಗೆ ಹಿಂಸೆಯನ್ನ ಕೊಟ್ಟರು, ಈ ಪಟ್ಟಣದವರು ನಮ್ಮನ್ನ ಅವಮಾನಿಸಲ್ಪಟ್ಟರು. ಹೀಗೆ ಅನೇಕ ವ್ಯಕ್ತಿಗಳು ಆ ಪಟ್ಟಣದ ಬಗ್ಗೆ ತಪ್ಪಾದದನ್ನ ಗೋಳಾಟದಲ್ಲಿ ಮಾತನಾಡುವಾಗ ಈ ಗೋಳಾಟದ ಕೂಗು ದೇವರಿಗೆ ಮುಟ್ಟಿತು. ಹಲ್ಲೆಲೂಯಾ, ಗಟ್ಟಿಯಾಗಿ ಹಲ್ಲೆಲೂಯಾ. ಈಗ ಆ ಕೆಟ್ಟ ಪರಿಸ್ಥಿತಿಯ ಒಂದು ನೋವಿನ ಕೂಗು ದೇವರಿಗೆ ಮುಟ್ಟಿತು. ದೇವರು ಯೋಚನೆ ಮಾಡುತ್ತಿದ್ರೆ ಏನಂತ, ನಾನು ನಿಜವಾಗಿ ಸೊದೋಮ್ ಗೊಮೋರ ಪಟ್ಟಣದ ಬಗ್ಗೆ ಏನೋ ಕೇಳಿಸಿಕೊಳ್ತಾ ಇದ್ದೇನಲ್ಲ, ಅದು ನಿಜಾನ ಸುಳ್ಳ ಅಂತ ಒಂದು ಸಾರಿ ನೋಡೇ ಬಿಡುತ್ತೇನೆ. ಹಲ್ಲೆಲೂಯಾ. ಈಗ ಸೊದೋಮ್ ಗೊಮೋರ ಪಟ್ಟಣದ ಮೇಲೆ ಇದ್ದ ಕೆಟ್ಟ ಒಂದು ಕಾರ್ಯವನ್ನ ನೋಡ್ಲಿಕ್ಕೆ
ತಂದೆಯಾದ ದೇವರು ಗಮನಿಸಲ್ಪಟ್ಟನು. ಏನು, ಈ ಪಟ್ಟಣದ ಮೇಲೆ ಅನೇಕ ದೊಡ್ಡ ವ್ಯಕ್ತಿಗಳು ಮಾತನಾಡ್ತಾ ಇರೋದು ಸರಿನಾ, ಅನೇಕರನ್ನ ಅವಮಾನಿಸಲ್ಪಟ್ಟಿದ್ದಾರ, ನೋವು ಕೊಟ್ಟಿದ್ದಾರೆ ಎಂಬುದಾಗಿ ನೋಡುವಾಗ ಸೊದೋಮ್ ಗೊಮೋರ ಪಟ್ಟಣ ಪಾಪದಿಂದ ತುಂಬಲ್ಪಟ್ಟಿತು. ಹಲ್ಲೆಲೂಯಾ. ಸೊದೋಮ್ ಗೊಮೋರ ಯಾವುದರಿಂದ ತುಂಬಲ್ಪಟ್ಟಿತು? ಓಕೆ, ಈ ಪ್ರಸಂಗ ಕೇಳುವಾಗ ನಿಮ್ಮ ತಲೆಯಲ್ಲೆಲ್ಲ ಔರಾದ್ ಪಟ್ಟಣ ಓಡ್ತಾ ಇರ್ಬೇಕು. ಹಲ್ಲೆಲೂಯಾ. ದೇವರು ಈ ಪಟ್ಟಣದಲ್ಲಿ ನಿಮಗೆ ಎಷ್ಟೋ ಕೂಗುಗಳು ಕೇಳಿರಬಹುದು. ಅನೇಕರು ಮಾಟ ಮಂತ್ರದಿಂದ ಸೋತು ಹೋಗ್ತಾ ಇದ್ದಾರೆ, ಅನೇಕರು ಕೆಟ್ಟ ಸಂಬಂಧಗಳಿಂದ ಹಾಳಾಗ್ತಾ ಇದ್ದಾರೆ, ಎಷ್ಟೋ ಯವನಸ್ಥರು ಇಸ್ಪಿಟ್ ಕಾರ್ಡ್ಗಳಿಂದ ಹುಡುಕುತನದಿಂದ ಯವನಸ್ಥರು ಹಾಳಾಗ್ತಾ ಇದ್ದಾರೆ. ಇದೆಲ್ಲವನ್ನ ನಮ್ಮ ಪಟ್ಟಣದಲ್ಲಿ ಕೂಡ ನಮ್ಮ ಕಿವಿಗಳು ಕೇಳಿಸ್ಕೊಳ್ತಾ ಇದ್ದೇನೆ, ಇಲ್ಲ ಕೇಳಿಸ್ಕೊಳ್ತಾ ಇದೆ. ಹಾಗಾದ್ರೆ ಇಲ್ಲಿಗೆ ಯಾರೋ ಒಂದು ಕುಟುಂಬ ವಲಸೆ ಬಂದಿದ್ದೇನೋ, ಈ ಕುಟುಂಬದಲ್ಲಿ ಯಾರೋ ವ್ಯಾಪಾರಸ್ಥರು ಬಂದಿರೋನೋ ಈ ಊರಿಗೆ, ಅವ್ರು ಇಲ್ಲಿ ಮೋಸಕರವಾಗಿ ವಾಪಸ್ ಹೋಗುವಾಗ ಅವ್ರು ಏನಂತ ಹೋಗ್ತಾರೆ? ಅವರಾದಲ್ಲಿ ಅಯ್ಯೋ ನನ್ನ ಕುಟುಂಬ ಹಾಳಾಯ್ತಪ್ಪ, ನನ್ನ ಕುಟುಂಬ ನಾಶವಾಯ್ತು, ನನ್ನ ಬಿಸಿನೆಸ್ ಬಿದ್ದೋಯ್ತು, ನನ್ನ ಹೆಸರು ಹಾಳಾಯ್ತು ಅಂತೇಳಿ ಅವ್ರು ಹೋಗುವ ಕೂಗು ದೇವರಿಗೆ ಮುಟ್ಟುವಂತದ್ದು ಆಗಿದೇನೆ ಇಲ್ಲ, ಮುಟ್ಟುತ್ತದೆ. ಹಲ್ಲೆಲೂಯಾ. ಸೊದೋಮ್ ಗೊಮೋರ ಪಟ್ಟಣಕ್ಕೆ ಹೋದಂತ ಜನರ ಗೋಳಾಟ ದೇವರಿಗೆ ಕೇಳಿಸಿಕೊಂಡಾಗ ದೇವರು ಏನ್ ಮಾಡಿದ್ರು? ಇವ್ರು ಕೂಗಾಡ್ತಾ ಇರೋದು ನಿಜಾನ ಸುಳ್ಳ ಅಂತ ಒಂದು ಸಾರಿ ದೃಷ್ಟಿಸಿ ಸೊದೋಮ್ ಗೊಮೋರ ಪಟ್ಟಣವನ್ನು ನೋಡುತ್ತಾನೆ. ದೇವರಿಗೆ ಭಯಂಕರ ಕೋಪ ಬಂದಿತ್ತು. ಹಲ್ಲೆಲೂಯಾ. ಈಗ ಸೊದೋಮ್ ಗೊಮೋರ ಪಟ್ಟಣವನ್ನ ಬೆಂಕಿಯಲ್ಲಿ ನಾಶ ಮಾಡಬೇಕೆಂಬುದಾಗಿ ದೇವರು ತೀರ್ಮಾನಿಸಲ್ಪಟ್ಟನು. ಯಾವುದರಿಂದ? ಯಾಕೆ? ಆ ಪಟ್ಟಣದಲ್ಲಿ ಪಾಪ ತುಂಬಿ ಹೋಗಿದೆ. ಅದಕ್ಕೆ ಏನ್ ಮಾಡಬೇಕು? ದೇವರು ನೊಂದುಕೊಂಡನು, ಯಾರೇ ಇಂಥ ಪಟ್ಟಣನ ನಾನ್ ಸೃಷ್ಟಿ ಮಾಡಿದಿನ ಅಂತೇಳಿ ಆ ಪಟ್ಟಣನ ನಾಶ ಮಾಡ್ಬೇಕು ಅಂದುಕೊಂಡನು. ಆದರೆ ದೇವರಿಗೆ ಒಂದು ಆಲೋಚನೆ ಬರ್ತಾ ಇದೆ, ನಾನೇನೋ ಈ ಪಟ್ಟಣವನ್ನ ನಾಶ ಮಾಡಬೇಕಂತ ತೀರ್ಮಾನ ಮಾಡಿದ್ದೇನೆ, ಆದ್ರೆ ನಾನು ಕರೆಯಲ್ಪಟ್ಟ ಅಬ್ರಾಮನು, ಪಾಸ್ಟರ್ ಹೇಳಿ ಹೋದ್ರು ಅಬ್ರಹಾಂ ಅಂತ. ಹಲ್ಲೆಲೂಯಾ. ಅಬ್ರಹಾಂ ಅಂದ್ರೆ ಆತನ ಒಂದು ಚಾರಿತ್ರ್ಯನ ಗುರುತಿಸಲ್ಪಡ್ತದೆ, ಹಳೆಯ ಚಾರಿತ್ರ್ಯ. ಅಬ್ರಹಾಂ ಅಂದ್ರೆ ಮೂಲ ಪಿತೃ ಅನೇಕ ಜನಾಂಗಗಳಿಗೆ. ನಾನು ಆರಿಸಿಕೊಂಡಂತ ಅಬ್ರಹಾಮನಿಗೆ ಈ ಸಂಗತಿಯನ್ನ ಹೇಳದೆ ಆ ಪಟ್ಟಣವನ್ನ ನಾಶ ಮಾಡೋದು ಸರಿಯಾ ಅಂತ ಹೇಳಿ ದೇವರು ಆಲೋಚಿಸಲ್ಪಟ್ಟರಂತ. ಹಲ್ಲೆಲೂಯಾ. ಹಾಗಾದ್ರೆ ದೇವರಿಗೆ ಮೆಚ್ಚುಗೆಯಾದ ಒಬ್ಬ ಮನುಷ್ಯನಿದ್ರೆ ಆ ಮನುಷ್ಯನು ದೇವರ ದೃಷ್ಟಿಯಲ್ಲಿ ಎಷ್ಟು ಪ್ರಾಮುಖ್ಯ ಯೋಚನೆ ಮಾಡಿ. ದೇವರು ಸೃಷ್ಟಿ ಮಾಡಿದ ಪಟ್ಟಣ, ದೇವರಿಗೆ ಆ ಕೂಗು ಕೇಳಿಸಿದೆ, ದೇವರು ನಾಶ ಮಾಡಬೇಕು, ಆದ್ರೆ ಅದನ್ನ ಅಬ್ರಾಮನಿಗೆ ಹೇಳದೆ ಮಾಡೋದು ತಪ್ಪು ಎಂಬುದಾಗಿ ದೇವರು ಯೋಚಿಸಲ್ಪಟ್ಟನಂತ. ಹಲ್ಲೆಲೂಯಾ. ಅವನಿಗೆ ಹೇಳದೆ ಹೆಂಗಪ್ಪ ಇದನ್ನ ನಾಶ ಮಾಡೋದಂತ ಹೇಳಿ ಈಗ ಆತನ ಏನ್ ಮಾಡಿದ್ರು? ಅಬ್ರಾಮನಿಗೆ ತಿಳಿಸಿದ್ರು, ಅಬ್ರಾಮನೇ ಈ ಪಟ್ಟಣವನ್ನ ನಾನು ಬೆಂಕಿಯಿಂದ ನಾಶ ಮಾಡುತ್ತೇನೆ, ನಾನು ತೀರ್ಮಾನಿಸಲ್ಪಟ್ಟಿದ್ದೇನೆ. ಹಲ್ಲೆಲೂಯಾ. ಈಗ ಪಟ್ಟಣ ಆ ಬೆಂಕಿಯಲ್ಲಿ ಬೀಳಲಿಕ್ಕೆ ಯೋಗ್ಯವಾದದ್ದೇ, ಅದು ಪಾಪದಲ್ಲಿದೆ, ಶಾಪದಲ್ಲಿದೆ, ದೇವರು ತೀರ್ಮಾನಿಸಲ್ಪಟ್ಟಿದ್ದಾನೆ. ಆದ್ರೆ ಈಗ ಅಲ್ಲಿ ಮಧ್ಯವರ್ತಿಯಾಗಿ ಯಾರಿದ್ದಾರೆ? ಅಬ್ರಹಾಮನಿದ್ದಾನೆ. ಅಬ್ರಹಾಮನಿಗೆ ಹೇಳಿದ್ದಾನೆ ನಾನು ಆ ಪಟ್ಟಣವನ್ನು ನಾಶ ಮಾಡ್ತೇನೆ ಎಂಬುದಾಗಿ. ಆದ್ರೆ ಅಬ್ರಹಾಮನು ಏನ್ ಮಾಡಿದ್ರು? ಆ ಸ್ಥಳದಲ್ಲಿದ್ದಂತ ಅಬ್ರಹಾಮನು ಓಕೆಪ್ಪ ಮಾಡು, ಅದು ನಾನೇನು ಇರೋ ಊರಲ್ಲ, ಅದು ನನ್ನ ಊರಲ್ಲ. ಹಲ್ಲೆಲೂಯಾ. ಅಬ್ರಹಾಮನ ಆ ಪಟ್ಟಣದಲ್ಲಿ ಇಲ್ಲ, ಅಬ್ರಹಾಮನ ಹೆಂಡತಿ ಆ ಪಟ್ಟಣದಲ್ಲಿ ಇಲ್ಲ, ಅಬ್ರಹಾಮನ ತಂದೆ ತಾಯಿ ಅಲ್ಲಿ ಇಲ್ಲ, ಅಬ್ರಹಾಮನ ಆಸ್ತಿ ಪಾಸ್ತಿಗಳು ಆ ಸೊದೋಮ್ ಗೊಮೋರ ಪಟ್ಟಣದಲ್ಲಿ ಇಲ್ಲ. ಆದರೂ ಕೂಡ ಅಬ್ರಹಾಮನ ಏನ್ ಮಾಡಿದ್ರು? ದೇವರ ಹತ್ರ ಪ್ರಾರ್ಥನೆ ಮಾಡ್ಲಿಕ್ಕೆ ಹೋದರು. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಈಗ ಸೊದೋಮ್ ಗೊಮೋರ ಪಟ್ಟಣ ಇದೆ, ಅದರ ಮೇಲೆ ಬೆಂಕಿಯನ್ನು ಹಾಕ್ಲಿಕ್ಕೆ ದೇವರು ಸಿದ್ಧವಾಗಿದ್ದಾನೆ, ಇವರು ನಾಶನದಲ್ಲಿ ಇದ್ದಾರೆ. ಈಗ ಇದರ ಮಧ್ಯದಲ್ಲಿ 22ನೇ ವಚನ ಹೇಳ್ತದೆ, ಆ ಮನುಷ್ಯರಲ್ಲಿ ಅಲ್ಲಿಂದ ಸೊದೋಮಿನ ಕಡೆಗೆ ಹೋದರು, ಆದ್ರೆ ಅಬ್ರಾಮನು ಯೆಹೋವನಿಗೆ ಎದುರಾಗಿ ನಿಂತನು. ಹಲ್ಲೆಲೂಯಾ. ಒಂದು ಪಟ್ಟಣ ಈ ಕಡೆ ನಾಶಕ್ಕೆ ರೆಡಿ ಆಗಿದೆ, ಆ ಪಟ್ಟಣಕ್ಕೆ ಶಾಪವನ್ನು ಹಾಕಿದಂತ ದೇವ ವಿದ್ವಾಂಸರು ಹೋಗ್ಬಿಟ್ಟಾರ. ಅವ್ರಿಗೆ ಅನ್ಯಾಯ ಆಯ್ತು, ಅಲ್ಲಿ ಅವ್ರಿಗೆ ಅವಮಾನ ಪಡಿಸಿದ್ರು. ಅವ್ರು ಏನ್ ಮಾಡಿದ್ರು? ಈ ಪಟ್ಟಣ ನಾಶ ಆಗಲಿ ಅಂತ ಶಾಪ ನುಡಿದು ಹೋಗಿದ್ದಾರೆ. ಈಗ ದೇವರು ಸಿದ್ಧವಾಗಿದ್ದಾನೆ ಆ ಪಟ್ಟಣವನ್ನು ನಾಶ ಮಾಡಲಿಕ್ಕೆ. ನಡುಮಂತ್ರದಲ್ಲಿ ಯಾರು ಬರ್ತಾ ಇದ್ದಾರೆ? ಅಬ್ರಾಮನ್ ಬರ್ತಾ ಇದ್ದಾರೆ. ಹಲ್ಲೆಲೂಯಾ. ಅಬ್ರಾಮನು ಯಾಕೆ ಬರ್ತಾ ಇದ್ದಾನೆ? ಈ ಸುದ್ದಿಯನ್ನ ಕೇಳಿಸಿಕೊಂಡ ಅಬ್ರಾಮನು ದೇವರ ಮಧ್ಯದಲ್ಲಿ ಬಂದು ನಿಂತಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಈಗ ಅಬ್ರಾಮನ ಒಂದು ಪ್ರಾರ್ಥನೆ 23ನೇ ವಚನ ಓದ್ ಮಗ. ಆಗ ಅಬ್ರಹಾಮನು ಹತ್ತಿರಕ್ಕೆ ಬಂದು ನೀನು ದುಷ್ಟರ ಸಂಗಡ ನಿಂತಿರುವ ನೀತಿವಂತರನ್ನು ನಾಶ ಮಾಡುವಿಯಾ? ನೋಡ್ರಿ, ಅಬ್ರಹಾಮನಿಗೆ ದೇವರೊಟ್ಟಿಗೆ ಸಂಭಾಷಣೆ ಮಾಡ್ತಾ ಇದ್ದಾರೆ, ದೇವರೊಟ್ಟಿಗೆ ಮಾತಾಡ್ತಾ ಇದ್ದಾರೆ. ಏನಂತ? ದೇವ್ರೇ,
ನೀನು ಒಂದು ದುಷ್ಟರ ಸಂಗಡ ನೀತಿವಂತರನ್ನು ನಾಶ ಮಾಡ್ತೀಯಾ. ಅಲ್ಲೆಲೂಯ್ಯ. ಚೆನ್ನಾಗಿ ಗಮನಿಸ್ರಿ. ಈಗ ಅಲ್ಲಿ ಏನು ಸೊದೋಮ ಪಟ್ಟಣ ನಾಶನಕ್ಕೆ ಸಿದ್ಧವಾಗಿದೆ. ಈಗ ಅದರ ಮಧ್ಯದಲ್ಲಿ ಅಬ್ರಾಮನ ಬಂದು ಕೇಳ್ತಾನೆ, ಸ್ವಾಮಿ ಆ ಪಟ್ಟಣದ ದುಷ್ಟರಿದ್ದರ ನಾಶ ಮಾಡ್ತೀವಿ, ದುಷ್ಟರ ಜೊತೆಯಲ್ಲಿ ನೀತಿವಂತರನ್ನು ನಾಶ ಮಾಡ್ತೀಯಾ. ಅಲ್ಲೆಲೂಯ್ಯ. ಓಕೆ, ಪ್ರಶ್ನೆಗೆ ಉತ್ತರ ಏನು ಓದೋಣ ಮುಂದೆ. ಒಂದು ವೇಳೆ ಆ ಊರೊಳಗೆ 50 ಮಂದಿ ನೀತಿವಂತರಿದ್ದಾರು, ಅದರಲ್ಲಿ 50 ಮಂದಿ ನೀತಿವಂತರಿದ್ದರು, ಆ ಸ್ಥಳವನ್ನು ಉಳಿಸದೆ ನಾಶ ಮಾಡುವಿಯಾ. ದೇವರೊಟ್ಟಿಗೆ ಮಾತಾಡ್ತಾರೆ, ಗಮನಿಸಿ ನನ್ನ ಜೊತೆಯಲ್ಲಿ. ನೀವು ಎಂತ ಪ್ರಾರ್ಥನೆ ಮಾಡ್ತಾ ಇದ್ರಿ ನಿಮ್ಮ ಮನೆಯಲ್ಲಿ, ಈ ಸಭೆಗೆ ಬಂದಾಗ ಎಂತ ಪ್ರಾರ್ಥನೆ ಮಾಡ್ತಾ ಇದ್ರಿ, ಈ ಪಟ್ಟಣಕ್ಕಾಗಿ ಹೇಗೆ ಪ್ರಾರ್ಥಿಸ್ತಾ ಇದ್ದೀರಿ ಅನ್ನೋದನ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಒಂದು 4 ವಿಧವಾದ ಪ್ರಾರ್ಥನೆಯನ್ನು ನಿಮಗೆ ಕಲಿಸ್ತೇನೆ. ಆ 4 ವಿಧದಲ್ಲಿ ನೀವು ಯಾವ್ದನ್ನ ಆಯ್ಕೆ ಮಾಡ್ಕೊಳ್ತೀರಿ ಅದು ಬಹಳ ಪ್ರಾಮುಖ್ಯ. ಆದ್ರೆ 4 ಆಯ್ಕೆ ಮಾಡ್ಕೊಳ್ಬೇಕು ಅಂತ ನಾನು ನಿಮಗೆ ಕಲಿಸ್ತೇನೆ. ಹಲ್ಲೆಲೂಯಾ. ಈಗ ಅಬ್ರಾಮನ್ ಕೇಳ್ತಾ ಇದ್ದಾನೆ, ಆ ಪಟ್ಟಣದಲ್ಲಿ 50 ಜನ ನೀತಿವಂತರಿದ್ರೆ ಆ 50 ಜನದ ನಿಮಿತ್ತ ಆ ಪಟ್ಟಣನ ಉಳಿಸ್ತೀಯಾ ಅಂತ ಒಂದು ಆಪ್ಷನ್ ಕೇಳಿದೆ. ಎಷ್ಟು ಜನ ಇದ್ರೆ? 50 ಜನ ಇದ್ರೆ ದೇವ್ರು ಹೇಳ್ತಾನೆ, ಓಕೆಪ್ಪ, ನಿನಗೋಸ್ಕರ ಅಬ್ರಾಮ್, ನೀನ್ ನಡಮಂತ್ರ ಬಂದಿಯಲ್ಲ, ನಾನು ನಿನ್ನ ಆರಿಸ್ಕೊಂಡ್ ಬಿಟ್ಟಿನಲ್ಲ, ನಿನ್ ಮೇಲೆ ವಾಗ್ದಾನ ಮಾಡಿನಲ್ಲ, ನೀನು ಅನೇಕ ಜನಾಂಗಗಳಿಗೆ ಪಿತೃ ಹಾಕ್ಬೇಕಲ್ಲ, ಅದಕ್ಕೆ ನಿನ್ನ ನಿಮಿತ್ತ ನಾನು ಏನ್ ಮಾಡ್ತೇನೆ, ಉಳಿಸ್ತೇನೆ. ಎಷ್ಟು ಜನ ಇದ್ರೆ? 50 ಜನ ಇದ್ರೆ. ಸಂತೋಷ ಆಯ್ತು ಅಬ್ರಾಮ್ಗೆ. ಓಕೆಪ್ಪ ಆಯ್ತು, ಸೊದೋಮ ಪಟ್ಟಣ 50 ಜನದಿಂದ ಉಳಿತು ಅಂತ. ಮತ್ತೆ ಹಿಂಗೆ ತಿರುಗಿದ ಮೇಲೆ ಅಬ್ರಾಮನ್ಗೆ ಒಂದು ಅನುಮಾನ. ಏನು ಅನುಮಾನ ಅಂದ್ರೆ, ಆ ಊರಲ್ಲಿ 50 ಜನ ನೀತಿವಂತರು ಇದ್ದಾರಾ? ಅಲ್ಲೆಲೂಯ್ಯ. ಗೊತ್ತಿಲ್ಲಲ್ಲ, ಈತನಿಗೆ ಆ ಊರ ಬಗ್ಗೆ ಗೊತ್ತಿಲ್ಲ. ನಾನು ಔರಾದಲ್ಲಿ ಇದ್ದೇನೆ, ಇನ್ನ ನನಗೆ ಗೊತ್ತಿಲ್ಲ. ಅಲ್ಲೆಲೂಯ್ಯ. 10 ವರ್ಷ ಆಯ್ತು, ಇಲ್ಲಿ 50 ಜನ ಸಿಗ್ತಾರ ಅಂತ ನಾವೇ ಇನ್ನ ಕನ್ಫ್ಯೂಸ್ ಇದ್ದೇವೆ. ಅಬ್ರಾಹ್ಮನ್ ಅಂತ ಆ ಊರಲ್ಲಿ ಇಲ್ಲ. ಆತನ ಹೇಳ್ತಾನೆ, ಈಗ ಸ್ವಾಮಿ ಮತ್ತ ಒಂದು ಪ್ರಾರ್ಥನೆಗೆ ಹೋದ್ರು. ಏನು ದೇವರೇ, ಒಂದು ಸಾರಿ ನನ್ನ ಮಾತು ಕೇಳಪ್ಪ, ಈಗ ಏನ್ ಮಾಡೋಣ, ಅಕಸ್ಮಾತ್ ಒಂದು 5 ಜನ ಕಮ್ಮಿದ್ರಲ್ಲಿ. ಎಷ್ಟು ಜನ ಕಮ್ಮಿದ್ರೆ? 5 ಜನ ಕಮ್ಮಿದ್ರೆ 45 ಜನ ಇದ್ರೆ ಆ ಊರು ಉಳಿಸ್ತೀಯಾ ಅಂತ ಕೇಳಿದ್ರು. ದೇವ್ರ ಏನಂತ ಹೇಳಿದ್ರು, ಆಯ್ತು ಮಗ ಉಳಿಸ್ತೇನಂತ. ಅಬ್ರಾಹ್ಮನ್ ಸಂತೋಷ, 45 ಜನ ಇರ್ತಾರ, ಆ ಊರು ಉಳಿತು ಅಂತ. ಮತ್ತೆ ಪ್ರಾರ್ಥನೆ ಮುಗಿಸಿ ಹೇಳ್ತಾನ, ಮತ್ತೆ ಡೌಟ್ ಸ್ಟಾರ್ಟ್ ಆಗ್ತದೆ. ಏನಂತ, ಅಕಸ್ಮಾತ್ 45 ಜನ ಇದ್ದಿಲ್ಲ ಅಂದ್ರೆ ಆ ಊರು ಏನಾಗ್ಬಿಡ್ತದೆ, ಬೆಂಕಿಯಲ್ಲಿ ಬೀಳ್ತದೆ. ಮತ್ತೆ ಹೋದ್ರು, ದೇವ್ರೇ ಮತ್ತೊಂದು ಪ್ರಾರ್ಥನೆ, ದೇವ್ರೇ ಅಲ್ಲಿ 40 ಜನ ಇದ್ರೆ ಆಯ್ತು ಹೋಗಪ್ಪ, 40 ಜನ ಇದ್ರು ಕೂಡ ಉಳಿಸ್ತಾರೆ. ಅಬ್ರಾಹ್ಮನಿಗೆ ಮತ್ತೆ ಅನುಮಾನ, ದೇವ್ರೇ 30 ಜನ ಇದ್ರು. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ದೇವ್ರು ಹೇಳಿದ್ರೆ ಆಯ್ತು ಉಳಿಸ್ತಾರೆ ಅಂತ. ಮತ್ತೆ ಅನುಮಾನ, ದೇವ್ರು ಏನಪ್ಪಾ ಎಲ್ಲದಕ್ಕೂ ತಥಾಸ್ತಂತಾನ, ಆಮೇಲೆ ಅಂತಾನ, ನೀನ್ ಕೇಳಿದ್ದೆ ಆಗ್ಲಿ ಅಂತಾನ. ಅಂದ್ರೆ ಅಬ್ರಾಹ್ಮನ್ಗೆ ಯಾಕೋ ಸ್ವಲ್ಪ ಅನುಮಾನ. ಮತ್ತೆ ಹೋಗ್ತಾರ, ಸ್ವಾಮಿ 20 ಜನ ಇದ್ರು. ಹಲ್ಲೆಲೂಯಾ. ಈ ರೇಟ್ ಕೇಳುವಾಗ ಏನ್ ನೆನಪಾಗ್ಬೋದು ನಿಮ್ಗೆ? ಈ ರೇಟ್ 50 ರೂಪಾಯಿ ಹೇಳೋಣ, ಸ್ವಾಮಿ 45, 30, 21 ಏನ್ ನೆನಪಾಗ್ತದೆ? ತರಕಾರಿ ತರಕೋದ ನೆನಪಾಗ್ತದೆ. ಅಲ್ಲೆಲೂಯಾ. 50 ರೂಪಾಯಿ ಕೆಜಿ, 45 ಮಾಡ್ಕೊತೆ ಅಷ್ಟು ಕೇಳಲ್ಲ ನೀವು, ಬದಲು 20 ಕೇಳ್ಬಿಡ್ತೀರಿ. ಆಮೇಲೆ 30 ಅಂತೀರಿ, 35 ಅಂತೀರಿ, 40 ಅಂತೀರಿ. ನೀವು ಕೇಳೋದ್ ನೋಡಿ ಆತ ಏನ್ ಅನ್ಬೇಕು, ರೈತ ಯಾರಿಗೆ ಹೇಳ್ಬೇಡ, 1 ಕೆಜಿ ತಗೊಂಡು ಹೋಗೋ ಮಾತಿಗೆ ರೊಕ್ಕ ಕೊಡ್ಬೇಡ ಅಂದ. ಹಾಗೆ ಈತ ಏನ್ ಮಾಡ್ತಾ ಇದ್ದಾನ, ದೇವ್ರ ಹತ್ರ ಚೌಕಸಿ ಮಾಡಕತ್ತಾನ. ಅವ್ರಿಗೆ ಅನುಮಾನ, ಅಬ್ರಾಹ್ಮನಿಗೆ ಏನ್ ಅನುಮಾನ, ಆ ಊರಲ್ಲಿ 20 ಜನ ನೀತಿವಂತರ ಅದಾರ ಇಲ್ವಾ ಅನ್ನೋದು ಪ್ರಶ್ನೆ. ಆಮೇಲೆ ಆಯ್ತು 20 ಜನ ಇದ್ರೆ ಉಳಿಸ್ತಾನೆ. ಆಯ್ತು ಸ್ತೋತ್ರ ಮುಗಿತೇನಂತ ನಾನು ಬೈಬಲ್ ಓದುವಾಗ ಮತ್ತೆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾನ, ಸ್ವಾಮಿ ಕಡೇ ಸಾರಿ ಕೋಪ ಮಾಡ್ಕೋಬಾರ್ದು, ಹೇಳಿ ಕೋಪ ಮಾಡ್ಕೋಬಾರ್ದು. ಇಂಥದೊಂದು ಪ್ರೇಯರ್ ಮಾಡ್ರಿ ಮನೇಲಿ. ಅಲ್ಲೆಲೂಯ್ಯ. 10 ಸಾರಿ ಜಪ ಮಾಡಿರಿ, ಆದ್ರೂ ಕೂಡ ಬೇಜಾರು ಮಾಡ್ಕೊಳ್ಳೋದು ದೇವ್ರ ಹತ್ರ ಮತ್ತೊಂದು ಸರಿ ಹೋಗಿ. ಆ ಮಕ್ಕಳನ್ನ ಇಬ್ರು ಬೇರೆ ಮಾಡ್ತಾರೆ, ನೀವು ಇಬ್ರು ಈ ಕಡೆ ಬರ್ರಿ, ಇಬ್ರು ಈ ಕಡೆ ಬರ್ರಿ, ಇಬ್ರು ಆ ಕಡೆ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಆದ್ರೆ ಅವ್ರನ್ನ ಮಾತ್ರ ಹೊರಗೆ ಕಳಿಸ್ಬಾರ್ದು. ಮಕ್ಕಳನ್ನ ಏನ್ ಮಾಡ್ಬಾರ್ದು, ಅವ್ರು ಎಷ್ಟೇ ಗಲಾಟೆ ಮಾಡಿದ್ರು ಹೊರಗೆ ಮಾತ್ರ ಕಳಿಸ್ಬೇಡ್ರಿ. ಹಲ್ಲೆಲೂಯಾ. ಓಕೆ, 20 ಜನ ಆಯ್ತು. ಈಗ ಮತ್ತೆ ಕೇಳ್ತಾ ಇದ್ದಾನೆ, ನೀನೇ ಕೂಡ್ಬೇಕಲ್ಲಿ ಮಧ್ಯ ನಮ್ಮ ಹತ್ರ ಕೂಡ ಅಲ್ಲಿ ಇಬ್ಬಿಗೂ ಕೂರಿಸ್ಕೋಬೇಕು. ಈಗ ಮತ್ತೆ ಕೇಳ್ತಾನೆ, 10 ಜನ ಇದ್ರೆ ಆ ಊರನ್ನ ಉಳಿಸ್ತೀಯಾ? ಹಲ್ಲೆಲೂಯಾ. ದೇವ್ರು ಹೇಳಿದ್ರೆ ಆಯ್ತಪ್ಪ ಅಬ್ರಾಹ್ಮನೇ, ನಿನ್ ಮೇಲೆ ನಾನು ಬಹಳ ಪ್ರೀತಿ ಇಟ್ಟಿನಿ, ನಿನಗೋಸ್ಕರ ಏನ್ ಮಾಡ್ತೇನೆ, ಉಳಿಸ್ತೇನೆ ಹೋಗಂತ ಅಂತೇಳಿ. ಆಗ 10 ಜನ ಇದ್ರು ಉಳಿಸ್ತೇನೆ ಅಂತ ಹೇಳಿದ್ರೆ ಬೈಬಲ್ ನಾವು ಗಮನಿಸ್ತೇವೆ, ಸೊದೋಮ್ ಗೊಮೋರ ಪಟ್ಟಣದಲ್ಲಿ 10 ಜನರು ಕೂಡ ನೀತಿವಂತರು ಇಲ್ಲ. ಹಲ್ಲೆಲೂಯಾ. 10 ಜನ ಕೂಡ ಇಲ್ಲ.
ಆದ್ರೆ ದೇವರು ಸತ್ಯವಂತನು ಅಥವಾ ನೀತಿವಂತನಿಗೆ ಬೆಲೆ ಕೊಡುವ ದೇವರು. ಆದಿಕಾಂಡ 6ನೇ ಅಧ್ಯಾಯದಲ್ಲಿ ನಾವು ಗಮನಿಸ್ತೇವೆ, ಭೂಮಿಯನ್ನ ನೋಡುವಾಗ ನೀತಿವಂತರು ಒಬ್ಬರು ಇಲ್ಲದೆ ದೇವರು ಅವಾಗೇ ನಾಶ ಮಾಡ್ತೇನೆ ಅಂದ್ರು. ಆದ್ರೆ ನೋಹನ ಒಬ್ಬನ ನಿಮಿತ್ತ ಅವನ ಕುಟುಂಬ ಉಳಿಯಿತು ಎಂಬುದಾಗಿ ಇಲ್ಲಿಯೂ ಕೂಡ ಗಮನಿಸ್ತೇವೆ. ಅಬ್ರಾಮನ ಪ್ರಾರ್ಥನೆಯನ್ನು ಕೇಳಿ ಅಬ್ರಾಮನ್ಗೆ ಹೇಳ್ತಾರ, ನಿನ್ ತಮ್ಮನ ಲೋಟ, ಅವನ ಹೆಂಡತಿ, ಮಕ್ಕಳೆಲ್ಲ ಕರ್ಕೊಂಡು ಏನ್ ಮಾಡು, ಹೊರಗೆ ಬಾ, ಆ ಪಟ್ಟಣವನ್ನಂತೂ ನಾಶ ಮಾಡ್ತೇನೆ. ಹಲ್ಲೆಲೂಯಾ, ಗಟ್ಟಿಯಾಗಿ ಹಲ್ಲೆಲೂಯಾ. ಅಬ್ರಾಮನ ಪ್ರೇಯರ್ ಮಾಡಲೇ ಇಲ್ಲ, ಮಾಡೇ. ಅಬ್ರಾಮನಿಗೆ ಸೊದೋಮ್ ಗೊಮೋರ ಪಟ್ಟಣದ ಮೇಲೆ ಕರುಣೆ ಇರ್ತಾ ಇಲ್ಲ, ಇದ್ದಿತ್ತು. ಅಬ್ರಾಮನ್ ಎಷ್ಟೇ ಗೋಗರದು ದೇವ್ರ ಹತ್ರ ಒಂದು ಉತ್ತರ ತಗೊಂಡು ಬಂದ್ರು ಕೂಡ ಈಗ ಸೊದೋಮ್ ಗೊಮೋರ ಪಟ್ಟಣ ಬೆಂಕಿಯಲ್ಲಿ ಬಿದ್ದೇ ಬಿಡ್ತು. ಅದಕ್ಕೆ ಕಾರಣ ಅಬ್ರಾಮನ ದೇವರ ಯಾರ ಕಾರಣ ಆಗದು? ಆ ಊರವರು ನೀತಿವಂತರಾಗಿ ಇಲ್ಲದೆ ಇರುವುದು ಕಾರಣ. ನೀತಿವಂತರಾಗಿದ್ದವ್ರು ಏನ್ ಮಾಡಿದ್ರು? ಕೊನೆಯದಾಗಿ ಆ ಊರಿಂದ ತೆಗೆಯಲ್ಪಟ್ಟು ಯಾರು ಅನೀತಿವಂತರಾಗಿದ್ರು ಅವರ ಮೇಲೆ ಬೆಂಕಿ ಬಿದ್ದಿತು. ಹಲ್ಲೆಲೂಯಾ, ಗಟ್ಟಿಯಾಗಿ ಹಲ್ಲೆಲೂಯಾ. ಒಬ್ಬ ಸೇವಕನಾಗಿ ನಾನು ಪ್ರಾರ್ಥನೆ ಮಾಡಬಹುದು, ಒಬ್ಬ ಕುಟುಂಬದ ಒಬ್ಬ ಸ್ತ್ರೀಯಾಗಿ, ಪುರುಷನಾಗಿ, ನಂಬಿಗಸ್ತನಾಗಿ ನೀನು ಪ್ರಾರ್ಥನೆ ಮಾಡಬಹುದು. ನಾನು ಹೇಳ್ತೇನೆ, ಇವತ್ತು 10 ಜನ ನೀತಿವಂತರು ಇದ್ದಿದ್ರೆ ಆ ಪಟ್ಟಣ ಉಳಿಯುವುದಾದ್ರೆ, ಹಾಗಾದ್ರೆ ಆ 10 ಜನರು ನೀತಿವಂತರಾಗಿ ನಾವು ಸಭೆಯಲ್ಲಿ ಪ್ರಾರ್ಥನೆ ಮಾಡಿದ್ರೆ ಈ ಸಭಿಕರು ಉಳಿಯಲ್ವಾ? ಹಲ್ಲೆಲೂಯಾ. ಅಬ್ರಾಮನ ಮಾತನಿಗೆ ದೇವರು ರೆಸ್ಪೆಕ್ಟ್ ಕೊಡೋದಾದ್ರೆ ನಿನ್ನ ಮಾತಿಗೆ ದೇವರು ಗೌರವ ಕೊಡಲ್ವಾ? ಹಲ್ಲೆಲೂಯಾ. ಯಾವಾಗ ಕೊಡ್ತಾನ? ಅಬ್ರಾಮನು ನಂಬಿಕೆಯಿಂದ ಕ್ರಿಯೆಯನ್ನು ಸಲ್ಲಿಸುವುದರ ಮುಖಾಂತರ ಏನಾಗಿದ್ದನಾತನು? ನೀತಿವಂತನಾಗಿದ್ದನು. ಯಾವ ವ್ಯಕ್ತಿ ನಂಬಿಕೆ ಮತ್ತು ನೀತಿವಂತಿಕೆಯನ್ನು ಉಳಿಸಿಕೊಳ್ಳುತ್ತಾನೋ ಅವನ ಪ್ರಾರ್ಥನೆಗೆ ದೇವರು ಉತ್ತರ ಕೊಡುವವನಾಗಿದ್ದಾನೆ. ಹಲ್ಲೆಲೂಯಾ. ಇಲ್ಲಿ ಗಮನಿಸ್ತೇವೆ, ಅಬ್ರಾಮನು ಏನು ಆಧಾರ ಮಾಡ್ಕೊಂಡು ಪ್ರಾರ್ಥನೆ ಮಾಡಿದ್ರು? ಏನು ಆಧಾರ ಮಾಡ್ಕೊಂಡು? ಆ ಊರಲ್ಲಿ ಇರುವ ನೀತಿವಂತರನ್ನ ಆಧಾರ ಮಾಡಿದ್ರು. ದೇವ್ರ ಹತ್ರ ಆತನು ಹೋಗಿ ಬೇಡಿಕೆ ಇಡುವಾಗ, ದೇವ್ರೇ ಇಲ್ಲಿ ಒಂದು 10 ಜನ ನೀತಿವಂತರಿದ್ರೆ ಇವರನ್ನ ಉಳಿಸಪ್ಪ ಅಂತ ಕೇಳಿದ್ರು. ಹಾಗಾದ್ರೆ ಅಬ್ರಾಮನ ಪ್ರಾರ್ಥನೆಯ ವಿಶ್ವಾಸ ಎಲ್ಲಿ ಹೋಗಿತ್ತು ಅಂದ್ರೆ, ನೀತಿವಂತರಿದ್ದರೆ ದೇವರು ಉಳಿಸುತ್ತಾನೆ. ಹಲ್ಲೆಲೂಯಾ. ಹಾಗಾದ್ರೆ ಅವನ ಆಧಾರ ಮನುಷ್ಯರ ನೀತಿವಂತಿಕೆ ಮೇಲೆ ಇದ್ದಿತ್ತು. ಹಲ್ಲೆಲೂಯಾ. ನೀತಿವಂತ ಮನುಷ್ಯರಿದ್ರೆ ಉಳಿತಾರೆ ಅನ್ನೋ ಸತ್ಯವನ್ನ ಹಿಡಿದುಕೊಂಡು ಆತನ ಏನ್ ಮಾಡಿದ್ರು? ಪ್ರಾರ್ಥನೆ ಮಾಡಿದ್ರು. ಓಕೆ, ಅಲ್ಲಿ ಏನಾಯ್ತು? 10 ಜನ ನೀತಿವಂತರು ಇಲ್ಲದ ಕಾರಣ ಆ ಪಟ್ಟಣ ನಾಶವೇ ಆಗಿ ಹೋಯ್ತು. ಹಲ್ಲೆಲೂಯಾ. ಅದೇ ರೀತಿಯಾಗಿ ಮೋಸೆಯ ಜೀವಿತದಲ್ಲೂ ಕೂಡ ವಿಮೋಚನಾ ಕಾಂಡಕ್ಕೆ ನಾವು ಹೋಗುವಾಗ, ಸಮಯ ಇಲ್ಲದಿರೋದ್ರಿಂದ ನಾನು ಹಾಗೆ ಹೇಳ್ತೇನೆ, ವಿಮೋಚನಾ ಕಾಂಡಕ್ಕೆ ಹೋಗುವಾಗ ಮೋಸೆ ಏನ್ ಮಾಡಿದ್ರು? ಉಪವಾಸಗಳು 40 ದಿನ ಉಪವಾಸ ಇದ್ದು, ಈಗ ಬರ್ತದ ಉಪವಾಸ ಮಾಡ್ರಿ, ದೇವರಿಂದ ಆಶೀರ್ವಾದ ಮಾಡ್ರಿ ನಿಮ್ಗೆ ಮನಸ್ಸಿದ್ರೆ. 40 ದಿನ ಉಪವಾಸ ಮಾಡಿ ದೇವರಿಂದ ಆಜ್ಞೆಯನ್ನ ತರಲಿಕ್ಕೆ ಸೀನಾಯಿ ಬೆಟ್ಟಕ್ಕೆ ಹೋಗಿದ್ದಾನೆ. ಬರುವಷ್ಟರ ಒಳಗಾಗಿ ಕೆಳಗಡೆ ಏನ್ ನಡೀತಾ ಇತ್ತು? ಪಾಪ ನಡೀತಾ ಇತ್ತು. ಹಲ್ಲೆಲೂಯಾ. ಅವ ಜಪಕ್ಕೆ ಹೋಗ್ಯಾನ ಪಾಪ ಮೋಸೆ ಇವರೆಲ್ಲರಿಗಾಗಿ ಆಜ್ಞೆ ತಗೊಂಡು ಬರ್ಲಿಕ್ಕೆ. ದೇವ್ರೆ, ನಾವು ಹೇಗೆ ಕಾನಾನ್ ದೇಶಕ್ಕೆ ಹೋಗ್ಬೇಕು, ಹೇಗೆ ಆರಾಧನೆ ಮಾಡಬೇಕು, ಯಾವ ನಿಯಮವನ್ನ ಫಾಲೋ ಮಾಡ್ಬೇಕಂತ ಕೇಳ್ಕೊಂಡು ಬರ್ಲಿಕ್ಕೆ ಹೋಗಿದ್ರೆ ತಡವಾದ ಕಾರಣ ಇವರೆಲ್ಲರೂ ಆರೋನನನ್ನ ಉಸಲಾಯಿಸಿದ್ರು, ಒತ್ತಾಯ ಮಾಡಿದ್ರು. ಮೋಸೆ ಸಂಗಡ ಬಂದಿದ್ದ ಆರೋನನ್ನೇ ನಾವು ಹಿಂತಿರುಗಿ ಐಗುಪ್ತ ದೇಶಕ್ಕೆ ಹೋಗ್ತೇವೆ, ಅದಕ್ಕೆ ನೀನ್ ಏನ್ ಮಾಡ್ಬೇಕು? ನಮಗೆ ಒಂದು ವಿಗ್ರಹವನ್ನ ಮಾಡಿ ಕೊಡಬೇಕು. ಹಲ್ಲೆಲೂಯಾ. ಎಲ್ಲಿಗೆ ಹೋಗ್ಲಿಕ್ಕೆ ಈಗ ವಿಗ್ರಹ? ಐಗುಪ್ತ ದೇಶ ಅಂದ್ರೆ ಏನು? ಬಂಧನ, ದಾಸತ್ವ. ಅವ್ರಿಗೆ ಇಟ್ಟಿಗೆ ಮಾಡೋ ಕೆಲಸ ಒಂದು, ಮಕ್ಕಳು ಮಾಡೋ ಕೆಲಸ ಬಿಟ್ರೆ ಬೇರೆ ಗೊತ್ತಿಲ್ಲ ಅಂತ ಹೇಳ್ತಾರೆ ನಮ್ಮ ಶ್ರೀನೇಣ. ಹಲ್ಲೆಲೂಯಾ. ಐಗುಪ್ತ ದೇಶದಲ್ಲಿ ಏನ್ ಮಾಡ್ತಾ ಇದ್ರು ಅವರು? ಬೆಳಗಾದ್ರೆ ಇಟ್ಟಿಗೆ ತಯಾರಿಸ್ಬೇಕು. ಅದು ಬಿಟ್ರೆ ಏನಾಗ್ತಾ ಇತ್ತು? ಫರೋಹನ ರಾಜ್ಯ ಭಯಪಟ್ಟಿತ್ತಂತ. ಯಾಕೆ? ಇವರ ಸೈನ್ಯ ದೊಡ್ಡದಾಗ್ತಾ ಇತ್ತು. ಹೇಗೆ ಸೈನ್ಯ ದೊಡ್ಡದಾಗ್ತಾ ಇತ್ತು ಅಂದ್ರೆ ಮಕ್ಕಳ ಮೇಲೆ ಮಕ್ಕಳಾಗ್ತಾ ಇದಾವ. ಆ ದಾಸತ್ವದಲ್ಲಿ ಇದ್ರು ಕೂಡ ಏನ್ ಕಡಿಮೆ ಇಲ್ಲ, ಸಂತತಿಯಲ್ಲಿ ಕೊರತೆ ಇಲ್ಲ, ಹೆಚ್ಚಾಗಿ ದೊಡ್ಡದಾಗ್ತದೆ. ಅವ್ರು ನೋಡಿ ಭಯ ಪಡ್ತಾ ಇದ್ರೆ ಇವ್ರ ಗುಂಪು ದೊಡ್ಡದಾಗ್ತಾ ಇದೆ. ಅವ್ರಿಗೆ ಯುದ್ಧ ಮಾಡಕ್ ಬರಲ್ಲ, ಅವ್ರ ಹತ್ರ ಖಡ್ಗ ಇಲ್ಲ, ಅವ್ರಿಗೆ ಯಾವ ರೀತಿಯಾದ ಕೆಲಸಗಳು ಗೊತ್ತಿಲ್ಲ, ಇಟ್ಟಿಗೆ ಮಾಡೋದು ಒಂದೇ, ಅವ್ರು ಕೊಟ್ಟದನ್ನ ತಿನ್ನೋದು, ಆ ದಾಸತ್ವದಲ್ಲಿ ಇರೋದು, ಕುಟುಂಬವಾಗಿ ಚೆನ್ನಾಗಿರೋದು. ಅದೇನಾಗ್ತದೆ? ಇಬ್ಬರಿದ್ದವ್ರು 4, 4 12 ಆಗಕತ್ತದ. ಹಲ್ಲೆಲೂಯಾ. ಇವೆರಡನ್ನ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ. ಅವರನ್ನ ದೇವರು ಬ್ಯಾಡಪ್ಪ, ನೀವು ಕಷ್ಟದಾಗ ಇರ್ಬೇಡ್ರಿ, ಬರ್ರಿ ಕಾನಾನ್ ದೇಶ ಕರ್ಕೊಂಡು ಹೋಗ್ತೇನೆ ಅಂತ ಬಿಡಿಸಿ ಕರ್ಕೊಂಡು ಬಂದ್ರೆ, ಈಗ ಆಜ್ಞೆ ತರುವಷ್ಟರ ಒಳಗಾಗಿ ಇವ್ರು ತೀರ್ಮಾನ ಮಾಡಿದ್ರು, ನಾವು ವಾಪಸ್ಸು ಐಗುಪ್ತ ದೇಶಕ್ಕೆ ಹೋಗ್ತೇವೆ. ಹಲ್ಲೆಲೂಯಾ. ಅದಕ್ಕೆ ನೀನ್ ಏನ್ ಮಾಡ್ಕೊಡ್ಬೇಕು?
ಒಂದು ವಿಗ್ರಹವನ್ನ ಮಾಡಿಕೊಡಂತೇಳಿ ತಮ್ಮಲ್ಲಿದ್ದಂತ ಓಲೆ, ಬಂಗಾರ, ಬೆಳ್ಳಿ ಎಲ್ಲವನ್ನ ಕೊಟ್ಟು ಏನ್ ಮಾಡಿದ್ರು ಅವರು? ಒಂದು ವಿಗ್ರಹವನ್ನ ತಯಾರು ಮಾಡಿಕೊಂಡ್ರು. ಅಲ್ಲೆಲೂಯಾ. ವಿಗ್ರಹ ಆರಾಧನೆ ವ್ಯಭಿಚಾರಕ್ಕೆ ಹೋಲಿಕೆ ಮಾಡ್ತದ ಬೈಬಲ್. ಅಲ್ಲೆಲೂಯಾ. ವಿಗ್ರಹ ಆರಾಧನೆ ವ್ಯಭಿಚಾರಕ್ಕಿಂತ ಕಡೆ. ಅಂದ್ರೆ ಯಾಕೆ ಅವ್ರು ವಿಗ್ರಹವನ್ನು ಯಾಕೆ ತೆಗೆದುಕೊಂಡ್ರು? ವಾಪಸ್ ಹೋಗ್ಲಿಕ್ಕೆ, ದಾಸತ್ವಕ್ಕೆ ಹೋಗ್ಲಿಕ್ಕೆ, ಕತ್ತಲಿಗೆ ಹೋಗ್ಲಿಕ್ಕೆ ವಿಗ್ರಹ ಅವರನ್ನ ನಡ್ಸ್ಕೊಂಡು ಹೋಗ್ಬೇಕಂತ. ಅವ್ರು ಹೇಳ್ತಾರೆ, ನಮ್ಮನ್ನ ವಾಪಸ್ ಐಗುಪ್ತ ದೇಶಕ್ಕೆ ತಲುಪಿಸ್ಲಿಕ್ಕೆ ನಮ್ಗೊಂದು ವಿಗ್ರಹ ಬೇಕು. ಆ ವಿಗ್ರಹ ಏನ್ ಮಾಡ್ತದೆ? ಅವರನ್ನ ಮತ್ತೆ ಕತ್ತಲಿಗೆ ನಡೆಸುವಂತದ್ದಾಗಿದೆ. ಇವತ್ತು ಅನೇಕ ಕ್ರೈಸ್ತರಿಗೆ ಎಷ್ಟು ಬಾಯಿ ಬಡ್ಕೊಂಡ್ರು ಕೂಡ ಅವರಿಗೆ ಸತ್ಯದೇವರನ್ನ ಅರಿತುಕೊಳ್ಳುವಂತ ಸ್ವಭಾವ ಇಲ್ಲ. ಸತ್ಯದೇವರನ್ನ ಆರಾಧನೆ ಮಾಡುವ ಮನಸ್ಸಿಲ್ಲ. ವಾಕ್ಯವೇ ದೇವರಂತ ನಂಬಲಿಕ್ಕಾಗಲ್ಲ. ಕೆಲವರಿಗೆ ಫೋಟೋನೇ ಬೇಕು, ಕೆಲವರಿಗೆ ಶಿಲುಬೆನೇ ಬೇಕು, ಕೆಲವರಿಗೆ ಯೇಸು ಸ್ವಾಮಿಯ ಪ್ರತಿಮೆನೇ ಬೇಕಾಗಿದೆ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಸತ್ಯವೇದ ಅನೇಕ ಸಾರಿ ಹೇಳ್ತದೆ, ಯೆಹೋವನಾಗಿರುವ ದೇವರು ಒಬ್ಬನೇ, ನಿನ್ನ ದೇವರು ಒಬ್ಬನೇ. ಹಲ್ಲೆಲೂಯಾ. ಆತನು ವಾಕ್ಯವೆಂಬ ಆತನು. ಆದಿಯಲ್ಲಿ ಏನಿತ್ತು? ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು. ಆ ವಾಕ್ಯವು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ಬಂದು ವಾಸ ಮಾಡಿತ್ತು. ಆ ವಾಕ್ಯವು ಬೆಳಕಾಗಿತ್ತು. ಎಲ್ಲಾ ಮನುಷ್ಯರಿಗೂ ಅದು ಅವಶ್ಯಕತೆ ಇತ್ತು. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಈಗ ಇಲ್ಲಿಯೂ ಕೂಡ ಆ ಸೊದೋಮ್ ಗೊಮೋರ ಪಟ್ಟಣದಲ್ಲಿ ನಡೆದಕ್ಕಿಂತ ಹೆಚ್ಚಾಗಿ ಪಾಪದ ಕೃತ್ಯ ಮಾಡಕತ್ತಾರ. ಮೋಸೆ ಕೆಳಗಿಂದ ಬಂದನು. ಕೆಳಗಿಂದ ಬಂದಾಗ ಆತನ ಏನ್ ಮಾಡಿದ್ರು? ಅರ್ಗನನ್ನ ಬಿಟ್ಟಾಕಿ ಹೊಡೆದ್ಯಾ. ಹಲ್ಲೆಲೂಯಾ. ಪ್ರಸಂಗದಲ್ಲಿ ಕೇಳಿದ್ದೀರಿ, ನಾನು ಮೊದಲು ಬೇರೆ ವಿಧವಾಗಿ ನಾನು ಪ್ರಸಂಗಿಸಿದ್ದೆ. ಅದನ್ನು ಹೊಡೆದಾಕಿ ಮತ್ತೆ 40 ದಿನ ಉಪವಾಸ ಮಾಡಿ ಬರ್ಸ್ಕೊಂಡ್ ಬರ್ತಾರೆ. ಹಲ್ಲೆಲೂಯಾ. ಈಗ ಈ ಪಾಪವನ್ನ ನೋಡಿದ ಮೇಲೆ ದೇವರು ರೋಷಾಗ್ನಿ ಆಗ್ಬಿಟ್ಟು, ಮೋಸೆ ಏನ್ ನೋಡನಪ್ಪ ಮೇಲ ಸಿನಾಯಿ ಬೆಟ್ಟದಲ್ಲಿ? ಬೆಂಕಿ ನೋಡೋಣ. ದೇವರ ರೂಪನ, ಬೆಂಕಿ ರೂಪ ನೋಡಿ ಅವ ಏನ್ ಮಾಡಿದ್ರು? ಮೂರ್ಛೆ ಹೋಗಿ ಬಿದ್ರು ನೋಡಲಾರದೆ. ಅಂತ ದೇವರಿಗೆ ಅಗ್ನಿಮಯವಾಗಿದ್ದಾನೆ. ಈ ಶಾಪ ಒಂದು ಕಾರ್ಯಗಳನ್ನ, ಆ ಪಾಪ ಕೃತ್ಯಗಳನ್ನ ನೋಡಿ ದೇವರು ತೀರ್ಮಾನ ಮಾಡಿದ್ರು, ಇವರನ್ನ ನಾನು ಏನ್ ಮಾಡ್ತೇನೆ? ಸಂಹಾರ ಮಾಡಕ್ಕೆ. ಹಲ್ಲೆಲೂಯಾ. ಏನ್ ಮಾಡ್ತೇನೆ? ಮತ್ತೆ ಸಂಹಾರ ಮಾಡ್ತೇನೆ. ಈಗ ಮೋಸೆ ಏನ್ ಮಾಡ್ತಾನ? ಮೋಸೆ ದೇವರಿಗೆ ವಿರುದ್ಧವಾಗಿ ಮಾಡ್ತಾನ. ದೇವರೇ, ನೀನು ಯಾಕೆ ಈ ಜನರನ್ನ ಐಗುಪ್ತ ದೇಶದಿಂದ ಬಿಡಿಸ್ತಪ್ಪ? ಯಾಕೆ ಬಿಡಿಸಿದ್ರು ದೇವರು? ಕತ್ತಲಲ್ಲಿ ಇದ್ರಪ್ಪ ಐಗುಪ್ತ ದೇಶದಲ್ಲಿ. ಯಾಕೆ ಬಿಡಿಸಿದ್ರು? ಕಾನಾನ್ ದೇಶಕ್ಕೆ ಬನ್ರಿ, ಇಲ್ಲಿ ಆರಾಮಾಗಿರು. ಈಗ ಅಲ್ಲಿಂದ ತಗೊಂಡು ಬಂದು ಈಗ ಸೆಂಟ್ರಾಗ್ ಬಂದಲ್ಲ, ಇಲ್ಲಿ ಎಲ್ಲ ಸತ್ತೋಗ್ಬಿಟ್ರೆ ದೇವರೇ ನಿನ್ನನ್ನು ಏನಂತ ಕರೀತಾರ ಗೊತ್ತಾ? ಈ ಜನರನ್ನ ಕರ್ಕೊಂಡೋಗಿ ನಡುಮಂತ್ರದಲ್ಲಿ ಸಾಯಿಸ್ಬಿಟ್ರು ಅಂತೇಳಿ ಅಂತಾರ. ಅದಕ್ಕೆ ನೀನ್ ಏನ್ ಮಾಡ್ಬೇಕು? ಇವರನ್ನ ಕ್ಷಮಿಸ್ಬೇಕು. ಅಕಸ್ಮಾತ್ ಆಗಿ ನೀನು ಇವರಿಗೆ ಕ್ಷಮೆ ಕೊಡದೆ ಹೋದ್ರೆ, ಮೋಸೆ ಪ್ರಾರ್ಥನೆ ನೋಡ್ರಿ, ನನ್ನ ಜೀವಬಾಧ್ಯರ ಪಟ್ಟಿಯಲ್ಲಿ ನನ್ನ ಹೆಸರು ಬರ್ದಿಯಲ್ಲ, ಅದನ್ನ ಅಳ್ಸಕ್ ಬಿಡಲ್ಲ. ಹಲ್ಲೆಲೂಯಾ. ನಾನು ಮೋಸೆ ಬಗ್ಗೆ ಓದುವಾಗ ಅನ್ಕೊಳ್ತಾ, ದೇವರೇ ಸೇವಕಾಗಿ ಅಂತದೊಂದು ಹೃದಯ ಕೊಡಪ್ಪ. ಮೋಸೆ ನೋಡ್ರಿ, ತಪ್ಪಾಗಿರುವ ಜನರು ಮೋಸೆ ಮಾತು ಕೇಳಿಲ್ಲ, ಅದ್ಭುತ ನೋಡ್ಯಾರ. ಕೆಂಪು ಸಮುದ್ರ ವಿಭಾಗ ಆಗಿದೆ, ಲವಕಿಗಳನ್ನ ಕಂಡಿದ್ದಾರೆ, ಮಣ್ಣುಗಳನ್ನ ತಿಂದಿದ್ದಾರೆ, ಅನೇಕ ಅದ್ಭುತ ಆಗಿದೆ. ಆದ್ರೂ ಕೂಡ ಈಗ ಅವರು ತಪ್ಪಿ ಹೋಗ್ಯಾರ. ಇವರನ್ನ ನೋಡುವಾಗ ಮೋಸೆ ಕೋಪ ಮಾಡ್ಕೊಳ್ತಾ ಇಲ್ಲ, ಮೋಸೆ ಪ್ರಾರ್ಥನೆ ಮಾಡ್ತಾನೆ, ದೇವ್ರೇ ಇವರನ್ನ ಕ್ಷಮಿಸಪ್ಪ, ಇಲ್ಲ ಅಂದ್ರೆ ನನ್ನನ್ನ ಜೀವಬಾಧ್ಯರ ಪಟ್ಟಿಯಿಂದ ನೀನು ತೆಗೆದ. ಹಲ್ಲೆಲೂಯಾ. ಯಾವತ್ತಾರು ನಿನ್ ಕುಟುಂಬಕ್ಕಾಗಿ ಹಿಂಗ ಪ್ರೇಯರ್ ಮಾಡಿಯ? ನಮ್ಮಪ್ಪ ರಕ್ಷಣೆ ಹೊಂದಿಲ್ಲ ಸ್ವಾಮಿ, ನನ್ನ ಗಂಡ ರಕ್ಷಣೆ ಹೊಂದಿಲ್ಲ, ನನ್ನ ಮಕ್ಕಳು ರಕ್ಷಣೆ ಹೊಂದಿಲ್ಲ ಸ್ವಾಮಿ, ಅವ್ರೇನಾದ್ರೂ ದೇವ್ರ ಸನ್ನಿಧಿ ಬರಲಿಲ್ಲ ಅಂದ್ರೆ ನನ್ನ ಹೆಸರನ್ನ ತೆಗೆದಾಕ್ ನೋಡು, ನನಗೆ ಅವ್ರು ಬರಲೇಬೇಕು, ಅವ್ರು ರಕ್ಷಿಸ್ಲೇಬೇಕಪ್ಪ ಅಂತ. ಮೋಸೆ ಹಾಗೆ ನಿನ್ ಕುಟುಂಬಕ್ಕಾಗಿ ಯಾವತ್ತಾರು ಪ್ರೇಯರ್ ಮಾಡಿಯ? ಮೋಸೆ ನೋಡ್ರಿ, ಯಾರೋ ಎಲ್ಲಿಂದಲೋ ಬಂದವನು ಆ ಜನರಿಗಾಗಿ ಹೇಳ್ತಾನೆ, ನನ್ನ ಹೆಸರನ್ನ ಬೇಕಾದ್ರೆ ಅಲ್ಲಿಂದ ಅಳಿಸಿ ಬಿಡು. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಆವಾಗ ದೇವರು ಹೇಳ್ತಾರೆ ಮೋಸೆಗೆ, ಮೋಸೆ ಆಯ್ತು, ನಿನ್ ಮಾತಿಗೆ ನಾನು ಏನ್ ಮಾಡ್ತೇನೆ, ಮನವರಿಗೆ ಅವ್ರನ್ನ ಬಿಡುತ್ತೇನೆ, ಆದ್ರೆ ಅವರ ತಪ್ಪಿಗೆ ದಂಡನೆಯನ್ನ ಕೊಡುವೇನು. ಹಲ್ಲೆಲೂಯಾ. ಏನ್ ಮಾಡುವೇನು? ಮೋಸೆ ಇಲ್ಲಿ ಏನ್ ಆಧಾರ ಮಾಡ್ಕೊಂಡ್ರು? ಮೋಸೆ ನೀತಿವಂತರಿದ್ರೆ ಬದುಕ್ಸಪ್ಪ ಅಂತ ಅನ್ನಕ್ಕೆ ಅಲ್ಲಿ ಕಣ್ಮುಂದೆ ಒಬ್ರು ನೀತಿವಂತರಿಲ್ಲ. ಮೋಸೆ ಏನ್ ಮಾಡಿದ್ರು ಪ್ರಾರ್ಥನೆ, ದೇವ್ರೇ ಅವ್ರು ಪಾಪಿಗಳೇ ಹೌದು, ಅವ್ರು ತಪ್ಪು ಮಾಡ್ರೆ ಹೌದು, ಆದ್ರೆ ನೀನೇನ್ ಮಾಡ ಸಂಸಪ್ಪ, ನಿನ್ ಕರುಣೆಯನ್ನು ಅವ್ರ ಮೇಲೆ ತೋರಿಸು, ನನ್ನ ನಿಮಿತ್ತವಾಗಿ ನಾನು, ಇಲ್ಲಾಂದ್ರೆ ನನ್ನ ಹೆಸರನ್ನ ಜೀವಬಾಧ್ಯರ ಪಟ್ಟಿನ ತೆಗಿ, ನನ್ನನ್ನು ಅವ್ರ ಸಮೇತ ನೀನು ನರಕಕ್ಕೆ ಹಾಕು. ಹಲ್ಲೆಲೂಯಾ. ಅಬ್ರಾಮ ಏನ್ ಜಪ ಮಾಡ್ಯಾನ ಅವಾಗ? ಆ ದುಷ್ಟರ ಸಂಗಡ ನೀತಿವಂತರನ್ನು ನೀನು ಸಂಹಾರ ಮಾಡ್ತೀಯ ಕೇಳನಲ್ಲ. ಅಂದ್ರೆ ದೇವ್ರು ಏನ್ ಮಾಡಲ್ಲ, ದುಷ್ಟರ ಸಂಗಡ
ನೀತಿವಂತರ ಸಂಹಾರ ಮಾಡಲ್ಲ. ಈಗ ಮೋಸೆ ನೀತಿವಂತನು, ಮೋಸೆ ಹೋಗಿ ನಿಂತಾನ ಈ ಪಾಪಿಗಸ್ತರ ಮಧ್ಯದಲ್ಲಿ, ಇವರನ್ನ ನೀ ನಾಶ ಮಾಡಿದ್ರೆ ನನ್ನನ್ನು ನಾಶ ಮಾಡು. ಹಲ್ಲೆಲೂಯಾ. ಹಾಗಾದ್ರೆ ಇವ್ರು ಎಷ್ಟರ ಮಟ್ಟಿಗೆ ದೇವರೊಟ್ಟಿಗೆ ಒಡನಾಟ ಇಟ್ಟಿದ್ರು ಯೋಚನೆ ಮಾಡಿ. ದೇವರೊಟ್ಟಿಗೆ ಮಾತಾಡ್ತಾ ಇದ್ರೆ, ದೇವ್ರೆ ನನ್ನ ಹೆಸರು ತೆಗೆದ ಕೊಡಪ್ಪ, ಹೀಗೆ ಹೇಳಲಿಕ್ಕೆ ನಮ್ಗೆ ಧೈರ್ಯ ಉಂಟಾ? ಅಷ್ಟು ಪ್ರೀತಿ ನಮ್ಮ ಕುಟುಂಬದ ಮೇಲೆ ಇದೆಯಾ? ನಮ್ಮ ಔರಾದ ಮೇಲೆ ಇದೆಯಾ? ನಮ್ಮ ಸಭೆ ಮೇಲೆ ಇದೆಯಾ? ಹೆಂಡತಿ ಮಕ್ಕಳ ಮೇಲೆ ಇಲ್ಲ ಅಂದ್ರೆ ಔರಾದ ಮೇಲೆ ಹೆಂಗ್ ಬರ್ತದೆ? ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಏನಾದ್ರೂ ಕೆಲಸ ಮಾಡ್ತಾ ಇದ್ದಾನ ದೇವರಾತ್ಮ? ಮೋಸೆ ನನ್ನ ಹೆಸರು ತೆಗೆದಾಕಂದ್ರೆ ನಾನು ಬಹಳ ಪ್ರಕ್ಕದೆ ಆ ಬೈಬಲ್ ಕೇಳುವಾಗ ಅದನ್ನ ನೋಡುವಾಗ, ಅರೆ ಕರೆಕ್ಟ್ ಅಲ್ಲ, ಹಾಗಾದ್ರೆ ನನ್ನ ಸಭೆ ರಕ್ಷಿಸಲ್ಪಟ್ಟಿಲ್ಲ ಅಂದ್ರೆ ನನ್ನ ಹೆಸರು ತೆಗೆದಾಕಂತೇನ ನಾನು? ಹೆಂಗಿದೆ ನಮ್ಮೆಲ್ಲರೂ ಜಪ? ಅಯ್ಯೋ ಯಾರು ಬರ್ತಾರ ಇಲ್ಲರಪ್ಪ, ನಾನೊಬ್ಬ ನೀತಿವಂತನಾಗಿದ್ದು ಜಪ ಮಾಡಿ ರಬ ಅಂತಂದು ಏನ್ ಮಾಡ್ತೇನೆ, ನಾನು ಹೋಗ್ಬಿಡ್ತೇನೆ. ಹಲ್ಲೆಲೂಯಾ. ದೇವರು ಹಾಗಾಗಿದ್ರೆ ನಮಗೆ ಯಾಕೆ ಪ್ರಾರ್ಥನೆಯನ್ನು ಕಲಿಸ್ತಾ ಇದ್ರು, ಯಾಕೆ ಆಜ್ಞೆ ಕೊಡ್ತಾ ಇದ್ರು ಸುವಾರ್ತೆ ಹೇಳ್ರಂತ? ದೇವರೊಂದು ಜವಾಬ್ದಾರಿ ಕೊಟ್ಟನ, ಮಗ ನೀನ್ ಹೆಂಗೂ ರಕ್ಷಣೆ ಮಾಡ್ತಿ, ನೀ ರಕ್ಷಣೆ ಹೊಂದಿದ್ದೆ, ಆದ್ರೆ ನಿನ್ನ ನಿಮಿತ್ತ ಸಭೆ ರಕ್ಷಣೆ ಹೊಂದು. ಮಗಳೇ ನೀನ್ ರಕ್ಷಿಸಲ್ಪಟ್ಯಪ್ಪ, ನಿನ್ ಕುಟುಂಬ ರಕ್ಷಿಸಲ್ಪಡಬೇಕು, ನಿನ್ನ ಪ್ರಾರ್ಥನೆ ಬಹಳ ಪ್ರಾಮುಖ್ಯ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಒಂದು ಕಡೆ ಆತ ನೀತಿವಂತರನ್ನ ಆಧಾರ ಮಾಡಿ ಜಪ ಮಾಡಿದ್ರು, ಕೆಲವರು ಉಳ್ಕೊಂಡ್ರು. ಆದ್ರೆ ಇಲ್ಲಿ ಮೋಸೆ ದೇವರ ಕರುಣೆಯನ್ನ ಆಧಾರ ಮಾಡ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ದೇವರೇ ನೀನು ಕರುಣೆ ಉಳ್ಳ ದೇವರು, ಶಪಿಸುವ ದೇವರು, ಹೇಗಾದ್ರೂ ಮಾಡಿ ಅವನ್ನ ಸಂಸಪ್ಪ ಅಂತ ಕಾರಣ ಈಗ ಆ ಇಸ್ರಾಯೇಲ್ ಎಲ್ಲರೂ ಉಳಿದ್ರು. ನಾವು ಗಮನಿಸ್ತೇವೆ, ಸೀನಾಯಿ ಬೆಟ್ಟದಿಂದ ಬಂದಾಗ ಅವರು ಉಳಿಯಲ್ಪಟ್ಟರು. ಹೋಗ್ತಾ ಹೋಗ್ತಾ ಮತ್ತೆ ಮತ್ತೆ ತಪ್ಪುಗಳನ್ನ ಮಾಡುವಾಗ ಸತ್ಯವೇದ ಹೇಳ್ತದೆ, ಕೆಲವರೆಲ್ಲರೂ ಸತ್ತರು. ಕೊನೆಯದಾಗಿ ಇಬ್ಬರು ಮಾತ್ರ ಕಾನಾನ್ ದೇಶವನ್ನ ತಲುಪಿದ್ರು. ಪ್ರೇರೆ ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಹಾಗಾದ್ರೆ ಮೋಸೆ ಪದೇ 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 ದೇವರಿಗೆ ತಪ್ಪು ಮಾಡಿದಾಗೆಲ್ಲ ನನ್ನ ಹೆಸರು ತೆಗೆದಾಗ ಅನ್ನಕ್ ಆಗ್ತದ? ಒಂದು ಅಡ್ವಾಂಟೇಜ್ ಇತ್ತು, ಆತ ಪ್ರಾರ್ಥನೆ ಮಾಡಿ ಉಳಿಸ್ಕೊಟ್ಟ ಮೇಲೆ ಈಗ ಅವ್ರು ಏನ್ ಮಾಡ್ಬೇಕು? ಅವರು ದೇವರ ಮಾರ್ಗದಲ್ಲಿ ನಡೆದು ಒಂದು ಕಾನಾನ್ ದೇಶವನ್ನ ತಲುಪಬೇಕು. ಪ್ರೇರೆ ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಯಾಕೋಬನ ಬರೆದ ಪತ್ರಿಕೆಗೆ ನಾವು ಬರೋಣ. ಹಾಗೆ ಬೇಗ ನಾನು ಮುಗಿಸ್ತೇನೆ. ಯಾಕೋಬನ ಬರೆದ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನ ಓದಮ್ಮ ಸ್ವಲ್ಪ ಯಾರಾದ್ರು. ಯಾಕೋಬನ ಬರೆದ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನ. ಏಲಿಯನು ನಮ್ಮಂತ ಸ್ವಭಾವವುಳ್ಳವನಾಗಿದ್ದನು. ಅವನು ಮಳೆ ಬರಬಾರದೆಂದು ಬಹಳವಾಗಿ ಪ್ರಾರ್ಥಿಸಲು 3 ವರ್ಷ 6 ತಿಂಗಳವರೆಗೂ ಮಳೆ ಬೀಳಲಿಲ್ಲ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಎಲಿಯನು ನಮ್ಮಂತ ಮನುಷ್ಯನು, ಸ್ವಭಾವವುಳ್ಳ ಮನುಷ್ಯನು, ಸಾಧಾರಣವಾದ ಮನುಷ್ಯನು. ಹಲ್ಲೆಲೂಯಾ. ದೇವರ ಆರಿಸಲ್ಪಟ್ಟವು ನಿಜ. ನಾವೆಲ್ಲರೂ ಯಾರು? ದೇವರಿಂದ ಆರಿಸಲ್ಪಟ್ಟವರು. ಈಗ ಎಲಿಯನು ಪ್ರಾರ್ಥನೆ ಮಾಡಿದ್ರು ಏನಂತ? ಮಳೆ ಬರಬಾರ್ದಪ್ಪ ಅಂತ. ಮಳೆ ಬರೋದು ನಿಂತು ಹೋಯ್ತು. ಹಾಗಾದ್ರೆ ಏಲಿಯನು ಯಾವ ದೇವರಿಗೆ ಪ್ರಾರ್ಥನೆ ಮಾಡಿದ್ರು ಅದೇ ದೇವರಿಗೆ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಹಾಗಾದ್ರೆ ನಮ್ಮ ಜೀವಿತದಲ್ಲಿ ನಾವು ಮಾಡುವ ಪ್ರಾರ್ಥನೆಗೆ ದೇವರು ಕಿವಿಗೊಡ್ತಾನ ಇಲ್ಲ? ಸಾಮಾನ್ಯವಾದ ಏಲಿಯನು ಪ್ರಾರ್ಥನೆ ಮಾಡಿದ್ರೆ ಮಳೆ ನಿಂತು ಹೋಯ್ತು. ಮಾತಾಡ್ರಿ ನನ್ನ ಜೊತೆ, ಮಳೆ ನಿಂತು ಹೋಯ್ತು. ಆಮೇಲೆ ಮತ್ತೆ ಅವನು ಪ್ರಾರ್ಥನೆ ಮಾಡಿದ್ರೆ ಮಳೆ ಬಂದಿತ್ತು. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಈತನು ದೇವರಿಗೆ ಯಾವ ಆಧಾರ ಮಾಡ್ಕೊಂಡು ಪ್ರಾರ್ಥನೆ ಮಾಡ್ತಾನೆ ಅಂದ್ರೆ ವಿಶ್ವಾಸ. ಏನು? ಎಲಿಯನು ನಾನು ಪ್ರಾರ್ಥನೆ ಮಾಡಿದ್ರೆ ನನ್ನ ಪ್ರಾರ್ಥನೆಯನ್ನ ದೇವರು ಕೇಳ್ತಾನೆ. ಹಲ್ಲೆಲೂಯಾ. ಎಲಿಯನಿಗೆ ವಿರುದ್ಧವಾಗಿ 450 ಜನ ಪ್ರವಾದಿಗಳಿರ್ತಾರೆ. 450 ಜನ ಪ್ರವಾದಿಗಳು, ಎಲಿಯನು ಒಬ್ಬನೇ ಉಳ್ಕೊಂಡನ. ಆಗ ಏನಾಗ್ತದೆ? ನಿನ್ನ ದೇವರು ಸತ್ಯ ದೇವರ, ನನ್ನ ದೇವರು ಸತ್ಯ ದೇವರ ಅಂತ ಚಾಲೆಂಜ್ ಬರುವಾಗ 450 ಪ್ರವಾದಿಗಳ ಪ್ರಾರ್ಥನೆ ಮಾಡಿದ್ರೆ ಆಕಾಶದಿಂದ ಒಂದು ಹನಿ ಮಳೆ ಬೀಳಲಿಲ್ಲ. ಹಲ್ಲೆಲೂಯಾ. ಬೆಂಕಿಯ ಮಳೆ, ಬೆಂಕಿಯನ್ನು ಬರ ಮಾಡಬೇಕು. ಆ ಬೆಂಕಿ ಬರಲಿಲ್ಲ. ಆದ್ರೆ ಯಾವಾಗ ಎಲಿಯನು ಪ್ರಾರ್ಥನೆ ಮಾಡಿದ್ರು ಆಗ ಬೆಂಕಿ ಬಿದ್ದು ಆ ಕಟ್ಟಿಗೆಲ್ಲ ಏನಾಯ್ತು? ಸುಟ್ಟು ಭಸ್ಮವಾಯಿತು ಎಂಬುದಾಗಿ ನಾವು ಗಮನಿಸ್ತೇವೆ. ಹಲ್ಲೆಲೂಯಾ. ಹಾಗಾದ್ರೆ ಒಂದು ಸಮಯದಲ್ಲಿ ಅದಕ್ಕೆ ಎಲಿಯನ ಹಾಗೆ ಅಭಿಷೇಕ ಬೇಕು. ಹಲ್ಲೆಲೂಯಾ. ಅದಾದ ನಂತರ ಎಲಿಯನ ನಂತರ ಎಲಿಷನು
ಆತನ ಏನಂತ ಪ್ರಾರ್ಥನೆ ಮಾಡಿದ್ರು? 2ರಷ್ಟು ಅಭಿಷೇಕ ನನಗೆ ಕೊಡು ಸ್ವಾಮಿ. ಹೇಳ್ರಿ, 2ರಷ್ಟು ಅಭಿಷೇಕ. ಎಲಿಯನು ಮಾಡಿದ ಅದ್ಭುತಗಳನ್ನ ಎಲಿಸನು ಮಾಡಿದನು. ಹಲ್ಲೆಲೂಯಾ, ಗಟ್ಟಿಯಾಗಿ ಹಲ್ಲೆಲೂಯಾ. ಅಂದ್ರೆ ಆ ಒಂದು ಎಲಿಯನ ಕಾಲದಲ್ಲಿ, ಎಲಿಸನ ಕಾಲದಲ್ಲಿ ಅವ್ರು ಏನ್ ಪ್ರಾರ್ಥನೆ ಮಾಡ್ತಾ ಇದ್ರು ಅದೆಲ್ಲವೂ ಜರುಗಲ್ಪಡ್ತಾ ಇತ್ತು. ಹಾಗಾದ್ರೆ ನಾವು ಅರ್ಥ ಮಾಡಿಕೊಡ್ಬೇಕು, ನಂಬಿಗಸ್ತರ ಪ್ರಾರ್ಥನೆ ನೆರವೇರುವಂತದಾಗಿದೆ. ಹಲ್ಲೆಲೂಯಾ. ಓಕೆ, ಈಗ ಮತ್ತಾಯನ ಬರೆದ ಸುವಾರ್ತೆಯನ್ನು ಬರೋಣ. ಬೇಗ ನಾನು ಮುಗಿಸ್ಲಿದ್ದೇನೆ. 21ನೇ ಅಧ್ಯಾಯಕ್ಕೆ ಬಂದ್ಬಿಡು. ನಾವು ಏನ್ ಪ್ರಾರ್ಥನೆ ಮಾಡಬೇಕು? ಮತ್ತಾಯನ ಬರೆದ ಸುವಾರ್ತೆ. ಓಕೆ, ಅಲ್ಲೇ ಇರ್ರಿ. ಹಾಗೆ ಈ ಸ್ವಲ್ಪ ಇಲ್ಲಿ ಒಂದು ವಚನ ಓದೋಣ. ಹಲ್ಲೆಲೂಯಾ. ಓಕೆ, ಇದು ಬಹಳ ಜಾಗ್ರತೆ, ಚೆನ್ನಾಗಿ ಅರ್ಥ ಮಾಡ್ಕೊಡ್ರಿ. ಅಬ್ರಾಮನು ಏನ್ ಮಾಡಿದ್ರು? ಮನುಷ್ಯರ ನೀತಿವಂತಿಕೆಯನ್ನು ಆಧಾರ ಮಾಡಿ ಜಪ ಮಾಡಿದ್ರು. ಮೋಸೆ ಏನನ್ನ ಮಾಡಿದ್ರು? ದೇವರ ಕರುಣೆಯನ್ನ ಆಧಾರ ಮಾಡಿಕೊಂಡು ಪ್ರಾರ್ಥನೆ ಮಾಡಿದ್ರು. ಎಲಿಯನ ಕಾಲದಲ್ಲಿ ಏನ್ ಮಾಡಿದ್ರು? ಅವರ ವಿಶ್ವಾಸವನ್ನ ಆಧಾರ ಮಾಡಿಕೊಂಡು ಅವ್ರು ಏನ್ ಮಾಡಿದ್ರು? ಪ್ರಾರ್ಥನೆ ಮಾಡಲ್ಪಟ್ರು. ಹಲ್ಲೆಲೂಯಾ. ಸಾಧಾರಣವಾದ ವ್ಯಕ್ತಿಗಳು ಎಲಿಯನ್ನು ಪ್ರಾರ್ಥನೆ ಮಾಡಿದ್ರೆ ಅದ್ಭುತ ನಡೀತು. ಹಾಗಾದ್ರೆ ನೀವು ಈಗ ಎಂತ ಪ್ರಾರ್ಥನೆ ಮಾಡಬೇಕು ಕೇಳ್ರಿ. ನಾವು ಎಂತ ಪ್ರಾರ್ಥನೆ ಮಾಡಬೇಕು? ಹಲ್ಲೆಲೂಯಾ. ಬೈಬಲ್ ಹೇಳ್ತದೆ, ಭೂಮಿಯ ಮೇಲೆ ದೇವರು ದೃಷ್ಟಿಸಲಾದ ನೀತಿವಂತರು ಒಬ್ಬರೂ ಇಲ್ಲ, ಒಳ್ಳೆತನ ಮಾಡೋರು ಒಬ್ಬರೂ ಇಲ್ಲ. ಹಾಗಾದ್ರೆ ಎಲ್ಲರೂ ಪಾಪ ಮಾಡಿ ದೇವರಿಂದ ದೂರ ಆಗಿರುವವರೇ. ಹಾಗಾದ್ರೆ ಈಗ ನಾವು ಎಂತ ಪ್ರಾರ್ಥನೆಯನ್ನ ಮಾಡಬೇಕು? ಯಾಕೋಬನ ಬರೆದ ಪತ್ರಿಕೆಯಲ್ಲೇ 5ನೇ ಅಧ್ಯಾಯದಲ್ಲಿ 16ನೇ ವಚನ ಓದ್ರಿ. ಇದು ಬಹಳ ಬಹಳ ಪ್ರಾಮುಖ್ಯ ಪ್ರೇರಣೆ. ಏನಂತ? ಎಲ್ಲರೂ ನೋಡ್ರಿ, ಈಗಿರಲು ನೀವು ಸ್ವಸ್ಥವಾಗಬೇಕಾದರೆ ನಿಮ್ಮ ಪಾಪಗಳನ್ನು ಒಬ್ಬರಿಗೊಬ್ಬರು ಅರಿಕೆ ಮಾಡಿ ಒಬ್ಬರಿಗೋಸ್ಕರ ಒಬ್ಬರು ದೇವರನ್ನ ಪ್ರಾರ್ಥಿಸಿರಿ. ನೀತಿವಂತನ ಅತ್ಯಾಸಕ್ತಿ ಉಳ್ಳ ವಿಜ್ಞಾಪನೆಯು ಬಹು ಬಲವಾಗಿದೆ. ಹಲ್ಲೆಲೂಯಾ, ಗಟ್ಟಿಯಾಗಿ ಹಲ್ಲೆಲೂಯಾ. ಒಂದೊಂದು ಕಾಲಕ್ಕೆ ಒಂದೊಂದು ವಿಧವಾದ ಪ್ರಾರ್ಥನೆಯನ್ನು ಗಮನಿಸಿದ್ದೇವೆ. ಅಬ್ರಾಮನ ಕಾಲದಲ್ಲಿ ಅಬ್ರಾಮನ ಒಂದು ಪ್ರಾರ್ಥನೆ, ವಿಮೋಚನೆ ಕಾಂಡಕ್ಕೆ ಬರುವಾಗ ಮೋಸೆದು ಒಂದು ರೀತಿಯಾದ ಪ್ರಾರ್ಥನೆ, ಎಲಿಯನ ಕಾಲಕ್ಕೆ ಬರುವಾಗ ಎಲಿಯನದು ಒಂದು ರೀತಿಯಾದ ಪ್ರಾರ್ಥನೆ. ಆದ್ರೆ ನನ್ನ ನಿನ್ನ ಕಾಲದಲ್ಲಿ ಬೈಬಲ್ ಹೇಳುತ್ತದೆ, ನಿಮಗೆ ಸ್ವಸ್ಥವಾಗಬೇಕಾದರೆ, ಹಲ್ಲೆಲೂಯಾ, ಗಟ್ಟಿಯಾಗಿ ಹಲ್ಲೆಲೂಯಾ. ಸತ್ಯವೇದ ಹೇಳುತ್ತದೆ, ನೀವು ಸ್ವಸ್ಥವಾಗಬೇಕಾದರೆ, ನಾನು ಸ್ವಸ್ಥವಾಗಬೇಕಾದರೆ ನನ್ನ ಪಾಪವನ್ನ ನಾನು ಅರಿಕೆ ಮಾಡಿ ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ, ಗಟ್ಟಿಯಾಗಿ ಹಲ್ಲೆಲೂಯಾ. ವಾಕ್ಯದಲ್ಲಿ ಗಮನಿಸಿದ ಹಾಗೆ ನನ್ನ ಕುಟುಂಬಕ್ಕಾಗಿ ಅಬ್ರಾಮ ಜಪ ಮಾಡ್ತಾನ ಬಿಡು ಅನ್ನುವ ಕಾಲ ಹೋಯ್ತು. ಹೇಳ್ರಿ, ಅಬ್ರಾಮನು ಜಪ ಮಾಡುವ ಕಾಲ ಹೋಯ್ತು. ಓ ಕರೆಕ್ಟ್ ಅಲ್ಲ, ಅಬ್ರಾಮನ್ ತರ ನಾವು ಜಪ ಮಾಡಿದ್ರೆ ನನ್ನ ಮನೆ ಉಳಿತದ, ನಿಜ. ಆದರೆ ಆ ಕಾಲವನ್ನ ದಾಟಿ ನಾವು ಬಂದಿದ್ದೇವೆ. ಹಲ್ಲೆಲೂಯಾ. ಮೋಸೆ ಅವರೆಲ್ಲರೂ ಪಾಪಿಗಳಾಗಿದ್ದು, ದೇವರೇ ನೀನು ಕರುಣೆಯಿಂದ ಕ್ಷಮಿಸಪ್ಪ ಅಂದ್ರೆ ಕ್ಷಮೆ ಸಿಕ್ಕಿತ್ತು. ಮೋಸೆಯ ಕಾಲವನ್ನ ದಾಟಿ ನಾವೇನ್ ಮಾಡಿದ್ದೇವೆ? ಮುಂದೆ ಬಂದಿದ್ದೇವೆ. ನಮ್ಮ ಹಾಗೆ ಸಾಧಾರಣವಾದಂತ ಎಲಿಯನು ಪ್ರಾರ್ಥನೆ ಮಾಡಿದನು, ಏನಾಯ್ತು? ಅದ್ಭುತಗಳು ನಡೆದಿದೆ. ಆದ್ರೆ ಅಷ್ಟಕ್ಕೆ ನಾವು ನಿಂತುಕೊಂಡಿಲ್ಲ. ನಾನು ನೀವು ಆ ಕಾಲವನ್ನ ದಾಟಿ ಕೃಪೆ ಕಾಲಕ್ಕೆ ಬಂದಿದ್ದೇವೆ. ಹಲ್ಲೆಲೂಯಾ, ಗಟ್ಟಿಯಾಗಿ ಹಲ್ಲೆಲೂಯಾ. ಕೃಪೆಯ ಕಾಲದಲ್ಲಿ ಪ್ರಾರ್ಥನೆಯ ವಿಧ ಬದಲಾಗಿದೆ. ಅದನ್ನು ನಾವು ಅರಿತುಕೊಳ್ಳಬೇಕು. ನಾನು ನನ್ನ ಹೆಂಡತಿ ಕೂತುಕೊಳ್ಳುವಾಗ, ನಾನು ನನ್ನ ಹೆಂಡತಿ ಪ್ರಾರ್ಥನೆ ಮಾಡುವಾಗ, ಅಥವಾ ನನ್ನ ತಂದೆ ನನ್ನ ತಾಯಿ ಪ್ರಾರ್ಥನೆ ಮಾಡುವಾಗ, ಒಬ್ಬ ಸಭಾಪಾಲಕನು ಒಬ್ಬ ವಿಶ್ವಾಸಿ ಪ್ರಾರ್ಥನೆ ಮಾಡುವಾಗ ಸತ್ಯವೇದ ಹೇಳುತ್ತದೆ, ಒಬ್ಬರಿಗೊಬ್ಬರು ತನ್ನ ಪಾಪಗಳನ್ನು ಅರಿಕೆ ಮಾಡಿ ಪ್ರಾರ್ಥನೆ ಮಾಡುವುದಾದರೆ ನೀತಿವಂತನ ಪ್ರಾರ್ಥನೆ ಬಹು ಬೆಲೆಯುಳ್ಳದಾಗಿದೆ ಎಂಬುದಾಗಿ. ಹಲ್ಲೆಲೂಯಾ, ಗಟ್ಟಿಯಾಗಿ ಹಲ್ಲೆಲೂಯಾ. ಪಾಸ್ಟ್ರೇ, ನನ್ನ ಕುಟುಂಬಕ್ಕಾಗಿ ಜಪ ಮಾಡ್ರಿ, ಕೇಳಂಗಿಲ್ಲ. ಹಲ್ಲೆಲೂಯಾ.
ನನಗ್ ಮನಸ್ಸಿತ್ತು, ನಾನು ಅನ್ಕೊಂಡೆ ಸ್ವಾಮಿ ಅವರಾದ ಪಟ್ಟಣಕ್ಕಾಗಿ ನಾನೇ ಕೂತು ಬಿಡ್ತೇನಪ್ಪ, ಜಪ ಮಾಡ್ತೇನೆ, 40-80 ದಿನ ಉಪವಾಸ ಮಾಡ್ತೇನೆ, ನೀ ಗುಣಪಡಿಸು ದೇವ್ರ ಹೇಳ ಸಾಕು, ಸಾಕು ಹೇಳಿ. ನಿನ್ ಭಕ್ತಿ ಬದಲಾಗಿದೆ, ಹೇಳ್ರಿ ಬದಲಾಗಿದೆ ಕಾಲ. ನಾವು ಕೃಪೆಯ ಕಾಲದಲ್ಲಿ ಇದ್ದೇವೆ, ಬದಲಾಗಿದೆ ಕಾಲ, ಹೇಳ್ರಿ ಗಟ್ಟಿಯಾಗಿ, ಬದಲಾಗಿದೆ ಕಾಲ. ಪ್ರಾರ್ಥನೆಯನ್ನ ಬದಲಾಯಿಸಬೇಕು. ನನಗಾಗಿ ನೀನ್ ಜಪ ಮಾಡು, ನನಗಾಗಿ ನೀನ್ ಜಪ ಮಾಡು, ನನಗಾಗಿ ನೀನು ಎಲ್ಲಿ ನಡ್ಕೊಂಡಾಗ ಬಂದ್ಬಿಡು. ಅಲ್ಲೆಲ್ಲೂಯ್ಯ. ನನಗಾಗಿ ನೀನು ಹೋಗಿ ನಂದು 100 ರೂಪಾಯಿ ನೀನೇ ಹಾಕಿ ಬಂದ್ಬಿಡು. ಕಾಲ ಬದಲಾಗಿದೆ. ಅಲ್ಲೆಲ್ಲೂಯ್ಯ. ನಿನ್ನ ಪರವಾಗಿ 100 ರೂಪಾಯಿ ಹಾಕಿದ್ರೆ ನಾನು ಹೋಗಿ 100 ರೂಪಾಯಿ ಹಾಕಿದ್ರೆ ನನ್ನ ಹೆಂಡತಿ ಗುಣ ಆಗಲ್ಲ. ವಾಕ್ಯ ಹೇಳ್ತದೆ, ಒಬ್ಬರಿಗೊಬ್ಬರು ತನ್ನ ಪಾಪಗಳನ್ನ ಅರಿಕೆ ಮಾಡಿ ಒಬ್ಬರಿಗೋಸ್ಕರ ಒಬ್ಬರು ದೇವರನ್ನ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡುವುದಕ್ಕಿಂತ ಮುಂಚಿತವಾಗಿ, ಕಾಣಿಕೆಯನ್ನ ಕೊಡುವುದಕ್ಕಿಂತ ಮುಂಚಿತವಾಗಿ, ನೀವು ಉಪವಾಸ ಮಾಡುವುದಕ್ಕಿಂತ ಮುಂಚಿತವಾಗಿ ಆತನ ಮುಂದೆ, ದೇವರ ಮುಂದೆ ಕೂತ್ಕೊಳ್ಳುವಾಗ ನನ್ನ ಜೀವಿತದ ಪಾಪವನ್ನ ದೇವರ ಮುಂದೆ ಒಪ್ಪಿಕೊಂಡು, ದೇವರೇ ಈ ಪಾಪವನ್ನ ನಿನ್ನ ಮುಂದೆ ಒಪ್ಪಿಕೊಡ್ತಾ ಇದ್ದೇನೆ, ನನ್ನನ್ನ ಕ್ಷಮಿಸಪ್ಪ ಎಂಬುದಾಗಿ ನೀತಿವಂತಿಕೆಯಲ್ಲಿ ಪ್ರಾರ್ಥನೆ ಮಾಡಿದ್ರೆ ದೇವರ ವಾಕ್ಯ ಹೇಳ್ತದೆ ಅದು ಬಲವುಳ್ಳದಾಗಿದೆ. ಹಲ್ಲೆಲೂಯ. ಗಟ್ಟಿಯಾಗಿ ಹಲ್ಲೆಲೂಯ. ಇಬ್ರಿಯ ಬೈಬಲ್ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಅಂತ ಇದು ವಚನ. ನೀತಿವಂತನ ಸರಳ ಪ್ರಾರ್ಥನೆ ಬಲವಾಗಿದೆ ಅಂತ. ಹಲ್ಲೆಲೂಯ. ಏನಂತ ಇದು? ನೀತಿವಂತನ ಸಿಂಪಲ್ ಪ್ರೇಯರ್ ವೆರಿ ಪವರ್ಫುಲ್ ಅಂತ. ಹಲ್ಲೆಲೂಯ. ಅಂದ್ರೆ ನೀತಿವಂತನಾಗಿದ್ರೆ ನೀನು ಕಷ್ಟಪಟ್ಟು ಪ್ರಾರ್ಥನೆ ಮಾಡೋದು ಬೇಕಾಗಿಲ್ಲ. ಹಲ್ಲೆಲೂಯ. ಈಗ ಊಟಕ್ಕೋಸ್ಕರ ಪ್ರೇಯರ್ ಮಾಡ್ತೀರಿ. ಹೆಂಗೆ ಪ್ರೇಯರ್ ಮಾಡ್ತೀರಿ? ದೇವ್ರೇ ಈ ಅನ್ನ ಸುದ್ದಿ ಮಾಡ ಸ್ವಾಮಿ, ದೇವ್ರೇ ಇದ್ರಲ್ಲಿರೋದು ಎಲ್ಲ ಹೋಗ್ಲಿ, ಹಿಂಗೆ ಪ್ರಾರ್ಥನೆ ಮಾಡ್ತೇವ? ಸುಮ್ಮನೆ ಸರಳವಾಗಿ ಪ್ರೇಯರ್ ಮಾಡಿ ಉಂಡು ಬಿಡ್ತೇವೆ. ಅದೇ ರೋಗ ಬಂದ ಏನೇನೋ ಆಕ್ಷನ್ ಮಾಡ್ತೇವೆ. ನಿಜ, ಅದು ಸುಳ್ಳಲ್ಲ. ಯಾಕೆ? ದುಃಖ ಇದೆ ಅಂದ್ರೆ ರೋಗ ದೊಡ್ಡದಕ್ಕೆ ಎಂತ ಪ್ರೇಯರ್ ಮಾಡ್ತೇವೆ? ದೊಡ್ಡ ಪ್ರಾರ್ಥನೆ ಮಾಡ್ತೇವೆ. ಎಷ್ಟು ಹಿಂಸೆಯಲ್ಲಿ ಪ್ರಾರ್ಥಿಸ್ತೇವೆ. ಯಾಕೆ? ಆ ರೋಗ ನಮಗೆ ಹಿಂಸೆಯಾಗಿ ಕಾಣ್ತಾ ಇದೆ. ಹಲ್ಲೆಲೂಯ. ಗೆತ್ಸೆಮನೆಯಲ್ಲಿ ಯೇಸು ಸ್ವಾಮಿ ಈಗ ಸಿಲುಬೆಗೆ ಹೋಗ್ಬೇಕು, ಆ ಪ್ರೇಯರ್ ಮಾಡಿದ್ರು. ಆ ಪ್ರಾರ್ಥನೆ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡ್ತಾನೆ ಏನಂತ? ದೇವ್ರೇ ನಿನ್ ಚಿತ್ತ ಇರುವುದಾದರೆ ಈ ಪಾತ್ರೆಯನ್ನ ನನ್ನಿಂದ ತೆಗೆದಾಕಪ್ಪ ಅಂತ ಪ್ರೇಯರ್ ಮಾಡ್ತಾನ. ಆ ಯೇಸು ಸ್ವಾಮಿಯ ಪ್ರಾರ್ಥನೆ ನಾವು ಊಟಕ್ಕೆ ಜಪ ಮಾಡ್ತೇವಲ್ಲ, ಅದು ಹೋಲಿಕೆ ಆಗ್ತದ? ಸಮಾನ ಅದು? ದೇವರು ಸಿಲುಬೆ ಯಾತ್ರ ಒಂದೇ ಸಾಕಾಗ್ತಾ ಇದೆ, ನೋವಿದೆ, ಅದರ ಭಯ ಇದೆ, ಏನು ಅನುಭವ ಆಗ್ತದಂತ. ಅದಕ್ಕೆ ಯೇಸು ಸ್ವಾಮಿ ಎಲ್ಲವನ್ನ ತ್ಯಾಗ ಮಾಡಿರ್ತಾರೆ. ದೇವರು ನಿನ್ ಚಿತ್ತ ಇದ್ರೆ ಇದನ್ನು ತೆಗೆದಾಕು ಅಂದ್ರೆ ಯೇಸು ಸ್ವಾಮಿಗೂ ಕೂಡ ಅದು ಹಿಂಸೆ ಆಗಿದೆ ಪ್ರೇರಣೆ. ಆ ಪ್ರಾರ್ಥನೆ ಬೇರೆ, ಊಟಕ್ಕೆ ಮಾಡುವ ಪ್ರಾರ್ಥನೆ ಬೇರೆ. ಹಲ್ಲೆಲೂಯ. ಗಟ್ಟಿಯಾಗಿ ಹಲ್ಲೆಲೂಯ. ನಾವು ಕೂಡ ವ್ಯತ್ಯಾಸವಾದ ಪ್ರೇಯರ್ ಮಾಡ್ತೇವೆ. ಯಾಕೆ? ಊಟಕ್ಕೆ ಸಿಂಪಲ್ ಆಗಿ ಪ್ರೇಯರ್ ಮಾಡ್ತೇವೆ, ಕಷ್ಟ ಇದೆ ಅಂದ್ರೆ ಸ್ವಲ್ಪ ಹೆಚ್ಚಿಗೆ ಪ್ರೇಯರ್ ಮಾಡ್ತೇವೆ, ಉಚ್ಚವಾದಲ್ಲಿ ಪ್ರಾರ್ಥನೆ ಬೇರೆ ಮಾಡ್ತೇವೆ. ನಾನು ಕೇಳ್ತೇನೆ, ಇಲ್ಲಿ ವಚನ ಹೇಳುತ್ತದೆ, ನೀನ್ ನೀತಿವಂತನಾಗಿದ್ರೆ ಸಿಂಪಲ್ ಪ್ರಾರ್ಥನೆ ಮಾಡು, ಬಲವಾಗಿ ಕೇಳಿಸ್ಕೊಳ್ತಾನಂತ. ಹಲ್ಲೆಲೂಯ. ಗಟ್ಟಿಯಾಗಿ ಹಲ್ಲೆಲೂಯ. ಇಲ್ಲಿ ವಚನ ಹೇಳಿದೆಲ್ಲ, ನೀತಿವಂತನ ಪ್ರಾರ್ಥನೆ, ನೀತಿವಂತನ ಅತ್ಯಾಸಕ್ತಿ ಅಂತ ಬರ್ತದೆ ಇಲ್ಲಿ. ಆದ್ರೆ ಇಬ್ರಿಯದಲ್ಲಿ ಹಂಗಿಲ್ಲ ಅಂತ. ಇಬ್ರಿಯ ಪುಸ್ತಕದಲ್ಲಿ ನೋಡುವಾಗ, ಬೈಬಲ್ ನೋಡುವಾಗ, ಆ ಒಂದು ನೀತಿವಂತನ ಪವಿತ್ರಾತ್ಮನ ಜೊತೆಯ ಪ್ರಾರ್ಥನೆ ಸರಳವಾದ ಪ್ರಾರ್ಥನೆ, ಆದ್ರೆ ಬಲವಾಗಿದೆ ಎಂಬುದಾಗಿ. ಹಲ್ಲೆಲೂಯ. ಈ ನೀತಿವಂತನು ಯಾರ ಸಂಗಡ ಪ್ರಾರ್ಥನೆ ಮಾಡ್ತಾನ? ಅನ್ಯ ಭಾಷೆ ಮಾತನಾಡುವಾಗ ಅದು ಪರಲೋಕದ ಭಾಷೆ ಅಂತ ಕರೀತೇವೆ. ನಾವು ಅನ್ಕೊಳ್ತೇವೆ ರಬ 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 ಅಂತ ನೋಡ್ತಾ ಇರ್ತೇವೆ, ಪ್ರಾರ್ಥನೆ ಮಾಡ್ತಾ ಇರ್ತೇವೆ. ಕೆಲವರು ಡೌಟ್ ಬರ್ಬೋದು, ಈ ಪ್ರಾರ್ಥನೆ ಏನ್ ಕೆಲಸ ಮಾಡ್ತದೆ? ಹಲ್ಲೆಲೂಯ. ನೀತಿವಂತನಾಗಿ ಪವಿತ್ರಾತ್ಮನ ಜೊತೆಯಲ್ಲಿ ಸೇರಿ ಪ್ರಾರ್ಥನೆ ಮಾಡಿದ್ರೆ ಸರಳವಾದ ಪ್ರಾರ್ಥನೆಯು ಬಲವಾದ ಕ್ರಿಯೆಯನ್ನ ಮಾಡುವಂತದ್ದಾಗಿದೆ. ಹಲ್ಲೆಲೂಯ. ಗಟ್ಟಿಯಾಗಿ ಹಲ್ಲೆಲೂಯ. ನಾನು ಹೇಳೋಕೆ ಬರುವಂತದ್ದು, ನೀನು ಕಷ್ಟಪಟ್ಟು ಪ್ರಾರ್ಥನೆ ಮಾಡಬೇಕಾಗಿಲ್ಲ, ನೀನು ಕಣ್ಣೀರಿಟ್ಟೆ ಪ್ರಾರ್ಥನೆ ಮಾಡಬೇಕಂತಿಲ್ಲ, ಉಪವಾಸದಲ್ಲಿದ್ದೇ ಪ್ರಾರ್ಥನೆ ಮಾಡಬೇಕಂತಿಲ್ಲ. ಆದ್ರೆ ನೀನು ನೀತಿವಂತನಾಗಿದ್ದು ಮಾತ್ರ ಪ್ರಾರ್ಥನೆ ಮಾಡಬೇಕಾಗಿದೆ. ಹಲ್ಲೆಲೂಯ. ಗಟ್ಟಿಯಾಗಿ ಹಲ್ಲೆಲೂಯ. ನೀತಿವಂತಿಕೆಯನ್ನ ಕಳ್ಕೊಂಡು
ಇಟ್ಕೊಂಡು ನಾವು ಎಷ್ಟೇ ಕಣ್ಣಿಟ್ಟಿರೋ ಪ್ರಾರ್ಥನೆ ಬೆಲೆ ಇಲ್ಲ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಅದೇ ನೀನು ರೈಟ್ನೆಸ್ನೆಸ್ ಅಲ್ಲಿ ಅಂದ್ರೆ ನೀತಿವಂತಿಕೆಯಲ್ಲಿ ಇದ್ದು ಸಿಂಪಲ್ ಆಗಿ ಪ್ರೇಯರ್ ಮಾಡು, ದೇವರು ಅದನ್ನ ಕೇಳುವವನಾಗಿದ್ದಾನೆ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಅರ್ಥ ಆಗಿದೆಯಲ್ಲ? ನಾವೆಂತ ಪ್ರಾರ್ಥನೆ ಮಾಡಬೇಕು? ನೀತಿವಂತಿಕೆಯ ಪ್ರಾರ್ಥನೆ. ಅದಕ್ಕೆ ವಚನ ಹೇಳ್ತದೆ, ಒಬ್ಬರಿಗಿಂತ ಇಬ್ಬರು ಲೇಸು. ನಮ್ಮ ಮನೆಯಲ್ಲಿ ನಾನು ಎಕ್ಸಾಂಪಲ್ ಹೇಳ್ತೇನೆ. ನನ್ನ ಹೆಂಡತಿಗೆ ನಾನು ಏನಾದ್ರೂ ಸ್ವಲ್ಪ ಸಿಟ್ಟು ಮಾಡ್ಬಿಟ್ಟೆ ಅಂತ ಇಟ್ಕೊಂಡ್ರು, ಅವಾಗ ನಾನು ಪ್ರಾರ್ಥನೆ ಕೂತ್ಕೊಳ್ಳಿಕ್ಕೆ ಬಹಳ ಮುಜುಗರ. ಯಾಕೆ ಹೇಳ್ರಿ? ನನ್ನ ಹೆಂಡತಿ ಕೂತಿರ್ತಾಳ, ನಾನು ಆ ಕಡೆ ಕೂತಿರ್ತೇನೆ. ಇಬ್ರು ಮುಖ ನೋಡುವಾಗ ನಾನು ಹೇಳ್ತೇನೆ, ದೇವ್ರೆ ನನ್ನನ್ನು ಆಶೀರ್ವದಿಸಲ್ಪಟ್ಟಿದ್ದೆ ಅಂತ ಹೇಳಲಿಕ್ಕೆ ನನ್ನ ಕಣ್ಣು ನಾಚಿಸ್ತದೆ. ಯಾಕೆ ಹೇಳ್ರಿ? ನನ್ನ ಹೆಂಡತಿ ಬಾಯ್ತೀನಿ, ನನ್ನ ಹೆಂಡತಿ ಕೋಪ ಮಾಡಿದ್ದೇನೆ, ನನ್ನ ಹೆಂಡತಿ ಮನಸ್ಸಿಗೆ ಏನ್ ಅನ್ಕೊಳ್ತದೆ ಅಂತ ನನಗೆ ಗೊತ್ತಾಗ್ತದೆ. ಇವಾಗ ಪಾಪ ಮಾಡೋದಿಲ್ಲ ಸ್ವಾಮಿ, ಇವಾಗ ಬೈದಿಯಲ್ಲ ಅಂತ ಅನ್ಕೊಳ್ತಾಳೇನೋ ಅಂತೇಳಿ ಏನಾಗ್ತದೆ, ಮನಸ್ಸಿಗೆ ಚುಚ್ಚುತ್ತದೆ. ಏನು? ನಾನು ನೀತಿವಂತನಲ್ಲ. ಆದ್ರೆ ಈಗ ಆ ಚುಚ್ಚುವಿಕೆ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು? ಸಾರಿ ಅಮ್ಮ, ತಪ್ಪಾಗಿ ಮಾತಾಡಿದ್ದೇನೆ, ನನ್ನನ್ನು ಕ್ಷಮಿಸು. ಹಲ್ಲೆಲೂಯಾ. ಹೋಗ್ಲಿ ಬಿಡು ಚಿನ್ನ ಅಂತ ಹೇಳ್ಬಿಟ್ರೆ, ಈಗ ನಾನು ಆಕೆ ಹತ್ರ ನನ್ನ ತಪ್ಪನ್ನು ಅರಿಕೆ ಮಾಡಿದೆ, ಆಕೆ ನನಗೆ ಕ್ಷಮೆ ಕೊಟ್ಟಳು, ಇವಾಗ ನಾನು ಧೈರ್ಯ ಯೇಸು ನನ್ನನ್ನು ಆಶೀರ್ವದಿಸಲ್ಪಟ್ಟಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ಬೈಬಲ್ ನೀತಿವಂತಿಕೆಯ ಪ್ರಾರ್ಥನೆ ಅಂದ್ರೆ ನಿನ್ನನ್ನ ಪಾಪ ಪ್ರಜ್ಞೆ ಕಾಣಬಾರದು. ಹಲ್ಲೆಲೂಯಾ. ನಿನ್ನ ಮನಸ್ಸು ಶುದ್ಧವಾಗಿ ಒಪ್ಪಿಕೊಳ್ಳುವಾಗ ನಿನ್ನ ಪ್ರಾರ್ಥನೆ ಮೇಲೆ ನಿನಗೆ ವಿಶ್ವಾಸ ಬರ್ತದ. ನಾನು ಪ್ರೇಯರ್ ಮಾಡಿದ್ದೇನೆ, ನನ್ನ ದೇವರು ಕೊಡ್ಲಿಕ್ಕೆ ಶಕ್ತನು. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ ಹೇಳ್ರಿ. ಪ್ರಾರ್ಥನೆಯನ್ನ ಬದಲಾಯಿಸುತ್ತೇವೆ. ಆಮೇಲೆ ಗಂಟೆಗಟ್ಟಲೆ ಮೊದಲು ನಮ್ಮನ್ನ ನಾವು ಶುದ್ಧ ಮಾಡಿಕೊಂಡು ಪ್ರಾರ್ಥನೆಯಲ್ಲಿ ನಿಲ್ಲುವಾಗ ಆ ಪ್ರಾರ್ಥನೆ ಬಹು ಬಲವುಳ್ಳದಾಗಿದೆ. ಮತ್ತಾಯನ ಸುವಾರ್ತೆಗೆ ನಾವು ಬಂದಿದ್ದೇವೆ ಅನ್ಕೊಳ್ತಾನೆ. 21ನೇ ಅಧ್ಯಾಯ, ಇನ್ನೊಂದು 5 ನಿಮಿಷದಲ್ಲಿ ನಾನು ಮುಗಿಸ್ತೇನೆ. ಕರೆಕ್ಟ್. ಮತ್ತಾಯನ ಸುವಾರ್ತೆ 21:19 ವಚನದಿಂದ ಓದ್ ಮಗ. ದಾರಿಯಲ್ಲಿ ಒಂದು ಅಂಜೂರದ ಮರವನ್ನು ಕಂಡು ಅದರ ಹತ್ತಿರಕ್ಕೆ ಹೋಗಿ ಅದರಲ್ಲಿ ಬರೀ ಎಲೆಗಳನ್ನೇ ಹೊರತು ಮತ್ತೇನು ಕಾಣದೆ ಅದಕ್ಕೆ ಇನ್ನು ಮೇಲೆ ನಿನ್ನಲ್ಲಿ ಫಲವು ಎಂದೆಂದಿಗೂ ಆಗದೆ ಹೋಗಲಿ ಎಂದು ಹೇಳಿದನು. ಓಕೆ. ಆ ಮರವನ್ನ ಆತನ ಶಪಿಸಲ್ಪಟ್ಟನು. ಹಲ್ಲೆಲೂಯಾ. ಎಲ್ಲರಿಗೂ ಪರಿಚಯ ಇದೆ. ಯೇಸು ಸ್ವಾಮಿ ಏನ್ ಮಾಡಿದ್ರು? ಆ ಮರವನ್ನ ಶಪಿಸಲ್ಪಟ್ಟನು. ತಿರುಗಿ ಆ ಆರಾಧನೆ ಮುಗಿಸ್ಕೊಂಡು ಬರುವಾಗ ಏನಾಗಿತ್ತು? ಆ ಮರ ಒಣಗಿ ಹೋಗಿತ್ತು. ಹೇಳ್ರಿ, ಒಣಗಿ ಹೋಗಿತ್ತು. ನಂಬಿಕೆಯಿಂದ ನುಡಿದಂತ ಮಾತು ಆ ಮರವನ್ನ ಒಣಗಿಸಿತ್ತು. ಈಗ ನಾವು ಹೋಗಿ ಮರದ ಹತ್ರ ನಿಂತ್ಕೊಂಡ್ರೆ ಮರನ ಒಣಗಿಸೋದು ಕಷ್ಟಕರವಾದದ್ದಲ್ವಾ? ನಮಗೆ ಮರವನ್ನ ಒಣಗಿಸುವುದು ಕಷ್ಟಕರವಾದದ್ದು. ಆದ್ರೆ ಇವತ್ತೆಲ್ಲ ಒಂದು ಟೆಕ್ನಾಲಜಿ ಮುಂದೆ ಬಂದು ಆಸಿಡ್ ಮತ್ತೊಂದು ಕೆಮಿಕಲ್ ಗಳನ್ನ ಕಂಡುಹಿಡಿದಿದ್ದಾರೆ. ಆ ಮರಕ್ಕೆ ಅದನ್ನ ಹಾಕಿದ್ರೆ ಅದು ಸ್ವಲ್ಪ ಹೊತ್ತಲ್ಲಿ ಏನಾಗ್ತದೆ? ಒಣಗಿ ಹೋಗ್ತದೆ. ಅಸಾಧ್ಯವಾಗಿತ್ತು, ಆದರೆ ಈಗ ಕೆಲವು ಕಡೆ ಸಾಧ್ಯವಾಗುತ್ತಾ ಇದೆ. ಹಲ್ಲೆಲೂಯಾ. ಮರವನ್ನ ಒಣಗಿಸುವುದು ಅಸಾಧ್ಯ ಮನುಷ್ಯರಿಗೆ, ಆದ್ರೆ ಅದನ್ನ ದೇವರು ಏನ್ ಮಾಡಿದ್ರು? ಸಾಧ್ಯವಾಗಿ ಮಾಡಿದ್ರು. ಹಲ್ಲೆಲೂಯಾ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ. ಮುಂದುಗಡೆ ವಚನ ಓದುವಾಗ ಆ ಪೇತ್ರನ ಬಂದು ಹೇಳ್ತಾನ. ಏನಂತ? ಪೇತ್ರನ ಬಂದು ಹೇಳಿದ್ರು, ಸ್ವಾಮಿ ನೀನು ಶಪಿಸಿದ ಮರವು ಒಣಗಿ ಹೋಗಿದೆ. ಹಲ್ಲೆಲೂಯಾ. ಆ ಮರ ಒಣಗಿ ಹೋಗಿದೆ. ಯಾರು ಈ ಪೇತ್ರನು? ಮೊದಲು ಯೇಸು ಸ್ವಾಮಿಯನ್ನ ಮೆಸ್ಸಿಯ ಅಂತ ಕರೆದ ವ್ಯಕ್ತಿ ಅಲ್ಲ. ಪೇತ್ರನು ಯಾರು? ಮೀನನ್ನ ಹಿಡಿಯುತ್ತಿದ್ದಂತ ವ್ಯಕ್ತಿ. ಪೇತ್ರನಿಗೆ ರಾತ್ರಿ ಎಲ್ಲ ಪ್ರಯಾಸ ಪಟ್ಟರು ಒಂದು ಮೀನು ಸಿಗಲಿಲ್ಲ. ಅವನು ದೇವರ ಮಾತಿಗೆ ನಂಬಿಗಸ್ತನಾಗಿ ಬಲೆ ಬೀಸುವಾಗ ಏನಾಯ್ತು? ಮೀನುಗಳು ಸಿಕ್ಕು. ಹಾಗಾದ್ರೆ ಆತನು ನಂಬಿಗಸ್ತನಾಗಿ ಬಲೆ ಬೀಸಿದ್ರೆ ಇಲ್ಲ? ಎಸ್, ನಂಬಿಕೆಯಿಂದ ಬಲೆ ಬೀಸಿದನು, ಅದಕ್ಕೆ ಮೀನು ದೊರಕಿದೆ. ಹಾಗಾದ್ರೆ ಪೇತ್ರನು ನಂಬಿಗಸ್ತನು. ಹಲ್ಲೆಲೂಯಾ. ನಂತರ ಯೇಸು ಸ್ವಾಮಿ ಪ್ರಾರ್ಥನೆಯನ್ನು ಮುಗಿಸಿಕೊಂಡು ಈ ಕಡೆ ಸಮುದ್ರದ ಮೇಲೆ ನಡ್ಕೊಂಡು ಬರ್ತಾ ಇರುವಾಗ ಪೇತ್ರನು ದೋಣಿಯಲ್ಲಿ ಎಲ್ಲರೂ ಪ್ರಯಾಣ ಮಾಡ್ತಾ ಇದ್ರು. ಆಗ ಪೇತ್ರನು ಕೇಳ್ತಾನ, ಸ್ವಾಮಿ ನೀನು ಯೇಸು ಸ್ವಾಮಿ ಅಲ್ಲವೇ ನಮ್ಮ ಗುರು ಆಗಿದ್ರೆ ನನಗೂ ನಡೆಯುವುದಕ್ಕೆ ಅಧಿಕಾರ ಕೊಡು ಅಂತ ಕೇಳಿ. ಹಲ್ಲೆಲೂಯಾ. ಅವಾಗ ನೀರಿನ ಮೇಲೆ ಪೇತ್ರನು ನಡೆದನ ಇಲ್ವಾ?
ನಂಬಿಕೆಯಿಂದಲೇ ನಡೆದನು. ಆಮೇಲೆ ಸ್ವಲ್ಪ ಕಣ್ಣ ಕಡೆ ಹೋಗಿ ಮುಳುಗಲ್ಪಟ್ಟನು. ತಿರುಗಿ ದೇವರು ಏನ್ ಮಾಡಿದ್ರು, ಆತನನ್ನು ಎಬ್ಬಿಸಲ್ಪಟ್ಟನು. ಹಲ್ಲೆಲೂಯಾ, ಗಟ್ಟಿಯಾಗಿ ಹಲ್ಲೆಲೂಯಾ. ಹಾಗಾದ್ರೆ ಪೇತ್ರನು ನಂಬಿಗಸ್ತನೇ. ಪೇತ್ರನ ಪ್ರಾರ್ಥನೆಯಿಂದ, ಆ ನಂಬಿಕೆಯಿಂದ ಮೀನುಗಳನ್ನ ಹೊಂದಿಕೊಂಡಿದ್ದಾನೆ. ಪೇತ್ರನು ನಂಬಿಕೆಯಿಂದಲೇ ನೀರಿನ ಮೇಲೆ ನಡೆದಿದ್ದಾನೆ. ಅನೇಕ ಸಾರಿ ನಾವು ಹೇಳ್ತೇವೆ, ನಾನು ನಂಬಿಗಸ್ತನಾಗಿದ್ದರಿಂದಲೇ ಸಭೆ ನಡೆಸ್ತಾ ಇದ್ದೇನೆ. ದೇವರಿಗೆ ಸ್ತೋತ್ರ. ನೀವು ನಂಬಿಗಸ್ತರಾಗಿರೋ ಕಾರಣದಿಂದಲೇ ಇವತ್ತಿಗೂ ಯೇಸುವಿನ ಭಕ್ತರಾಗಿ ಉಳ್ಕೊಂಡಿದ್ದೀರಿ. ಅನೇಕರು ಮರಣದ ಬಾಗಿಲು ನೀವೇ ತಟ್ಟಿರಿ. ಹಲ್ಲೆಲೂಯಾ. ನೀವೇ ಸುಸೇಡ ಬಾಗಿಲು ತಟ್ಟಿದ್ರಿ, ಆದ್ರೂ ಕೂಡ ಇವತ್ತು ಬದುಕುಳಿದಿದ್ದೀರಿ. ದೇವರ ಆತ್ಮ ನನಗೆ ಹೇಳ್ತಾನ, ನನಗೆ ಗೊತ್ತು, ನಾನು ಹೇಳ್ತೇನೆ, ಇಲ್ಲಿ 3 ಸ್ತ್ರೀಯರಿದ್ದೀರಿ. ಈ ಕ್ಷಣ ಕೂಡ ಮಕ್ಕಳು ತಟ್ಟಂದ್ರು ಕೂಡ ತಟ್ತೀರಿ. ಹಲ್ಲೆಲೂಯಾ. ಈಗ ಕೂಡ ಮತ್ತೆ ಮನೆಗೆ ಹೋದ್ಮೇಲೆ 2 ದಿನ ಕಳೆದ್ರೆ ಮತ್ತೆ ನೀವು ಮರಣದ ಬಾಗಿಲು ತಟ್ತೀರಿ, ಆದ್ರೂ ಬದುಕಿದ್ರಿ. ಯಾಕೆ? ನಂಬಿಕೆ ಇಲ್ಲ. ಹಲ್ಲೆಲೂಯಾ. ದೇವ್ರು ಏನೋ ಮಾಡ್ತಾನ, ಇವತ್ತು ಬಚಾವ್ ಮಾಡೋಣ ಅಂದ್ರೆ ದೇವ್ರು ಏನೋ ಮಾಡ್ತಾನ. ನಂಬಿಕೆಯಿಲ್ಲ ನೀನು ಇಲ್ಲಿ ಬಂದಿದ್ದು ಪ್ರಿಯರೇ. ಹಲ್ಲೆಲೂಯಾ, ಗಟ್ಟಿಯಾಗಿ ಹಲ್ಲೆಲೂಯಾ. ಆದ್ರೂ ದೇವ್ರು ಹೇಳ್ತಾ ಇದ್ದಾನೆ, ನಿನ್ನ ನಂಬಿಕೆಯನ್ನ ನೀನು ಬೆಳೆಸಿಕೊಡ್ಬೇಕು, ನಿನ್ನ ನಂಬಿಕೆಯನ್ನ ಅಭಿವೃದ್ಧಿ ಮಾಡಬೇಕು. ಹಲ್ಲೆಲೂಯಾ, ಗಟ್ಟಿಯಾಗಿ ಹಲ್ಲೆಲೂಯಾ. ಪೇತ್ರನು ನನ್ನ ಹಾಗೆ ನಿನ್ನ ಹಾಗೆ ನಂಬಿಗಸ್ತನು. ದೇವ್ರ ಹತ್ರ ಹೋಗಿ ಹೇಳ್ತಾನ, ಸ್ವಾಮಿ ನೀನು ಹೇಳಿದಂತೆ ಮರ ಒಣಗೋಯ್ತು. ಅವಾಗ ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾನ, 21ನೇ ವಚನ ಓದ್ಬಾಗ. ಅದಕ್ಕೆ ಯೇಸು, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಸಂಶಯ ಪಡದೆ ನಂಬಿದರೆ ನಾನು ಅಂಜೂರ ಮರಕ್ಕೆ ಮಾಡಿದಂತದನ್ನ. ಹಲ್ಲೆಲೂಯಾ. ಯೇಸು ಸ್ವಾಮಿ ಅಂಜೂರದ ಮರವನ್ನ ಒಣಗಿಸಿದಂತೆ ನೀನು ನಂಬಿಕೆ ಇದ್ದರೆ ಒಣಗಿಸಬಲ್ಲೆ. ಆಮೇಲೆ ಇದು ನೋಡ್ರಿ, ಮರವನ್ನ ಒಣಗಿಸುವುದು ಮಾತ್ರವಲ್ಲದೆ, ನೋಡ್ರಿ ಅಲ್ಲೊಂದು ಬೆಟ್ಟ ಇದೆ. ಈ ಬೆಟ್ಟಕ್ಕೆ ನೋಡ್ರಿ, ಬೆಟ್ಟವೇ ನೀನು ಕಿತ್ಕೊಂಡು ಹೋಗಿ ಸಮುದ್ರದಲ್ಲಿ ಬೀಳಂದ್ರು ಅದು ಬೀಳುತ್ತದೆ. ಹಲ್ಲೆಲೂಯಾ. ನಂಬಿಗಸ್ತರಲ್ಲ ಒಂದು ಹಲ್ಲೆಲೂಯಾ. ನೀನು ನಂಬಿಗಸ್ತಳೆ, ನಾನು ನಂಬಿಗಸ್ತನೆ. ಇದು ಸಭೆ ಕೂಡ ನಂಬಿಗಸ್ತಿಯ ಸಭೆನೇ, ಪರಿಶುದ್ಧವಾದ ಸಭೆನೇ. ಆದ್ರೆ ದೇವರು ತಿರುಗಿ ನಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಾನೆ. ಈಗ ನೀವು ಮೀನುಗಳನ್ನ ಹಿಡಿಯಲ್ಪಟ್ಟಿದ್ದೀರಿ, ಹೌದು, ಆಶೀರ್ವಾದ ಕಂಡಿದ್ದಿ, ಹಣ ಕಂಡಿದ್ದಿ, ಮನೆಯಲ್ಲಿ ರೇಷನ್ ಇದೆ, ಒಳ್ಳೆ ವಸ್ತ್ರಗಳನ್ನ ಕಂಡುಕೊಂಡೆ, ಸ್ತೋತ್ರ. ನೀನ್ ನೀರಿನ ಮೇಲೆ ನಡೆದೆ, ಕಣ್ಣೀರಲ್ಲಿ ಇದ್ರು ಕೂಡ ಕುಂದಿ ಹೋಗ್ಲಿಲ್ಲ. ಬರ್ಲಿ ಬಿಡ, ಅಳುತ್ತೇನೆ, ಆದ್ರೂ ನಂಬಿಗಸ್ತಲಾಗಿ ನಡೆಯುತ್ತೇನೆ, ಸ್ತೋತ್ರ. ಆದ್ರೆ ಈಗ 2026ರಲ್ಲಿ ಬರೀ ನೀರಿನ ಮೇಲೆ ನಡೆಯೋದಲ್ಲ, ದೊಡ್ಡ ಬೆಟ್ಟವನ್ನ ನೀನು ಅಪ್ಪಣೆ ಮಾಡಿದ್ರೆ ಹೋಗಿ ಸಮುದ್ರದಲ್ಲಿ ಬೀಳಬೇಕು. ಅದು ಯಾವುದು ಮರ ಒಣಗಿಸಿದಂತೆಲ್ಲ, ಇಡೀ ಮರದ ಗುಂಪೆ ಸಮುದ್ರದಲ್ಲಿ ಬೀಳಬೇಕಾಗಿದೆ. ಹಲ್ಲೆಲೂಯಾ. ಮರವನ್ನ ಒಣಗಿಸುವುದು ಸಾಧಾರಣವಾದ ಅದ್ಭುತ, ಆದ್ರೆ ಬೆಟ್ಟವನ್ನ ತಗೊಂಡೋಗಿ ಸಮುದ್ರದಲ್ಲಿ ಹಾಕುವುದು ಅದು ಅಸಾಧ್ಯವಾದ ಕಾರ್ಯವಾಗಿದೆ. ಹಲ್ಲೆಲೂಯಾ, ಗಟ್ಟಿಯಾಗಿ ಹಲ್ಲೆಲೂಯಾ. ಅದಕ್ಕೆ ದೇವ್ರು ಹೇಳ್ತಾನೆ, ನಿನ್ನ ನಂಬಿಕೆಯನ್ನ ಬಡಾಕರು ಅಲ್ಲ, ದೊಡ್ಡ ಮಾಡು. ಹಲ್ಲೆಲೂಯಾ. ವಿಶ್ವಾಸವನ್ನು ಏನ್ ಮಾಡು? ದೊಡ್ಡದಾಗಿ ಮಾಡು. ಮೊನ್ನೆ ನಾನು ಜಪ ಮಾಡಿದೆ ಸರ್, ಸರ್ದಿ ಕಡಿಮೆ ಆಗಿತ್ತು, ಈಗ ನೀನ್ ಕ್ಯಾನ್ಸರ್ ಕಡಿಮೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದಿ. ಹಲ್ಲೆಲೂಯಾ. ಸರ್ ನಾನು ಪ್ರಾರ್ಥನೆ ಮಾಡಿದೆ, ನಾನು ನನ್ನ ಯಜಮಾನ ಬರ್ತಾ ಇದೀವಿ, ಈಗ ನೀನು ಪ್ರಾರ್ಥನೆ ಮಾಡ್ಲಿಕ್ಕೆ ನಂಬಿಕೆ ಹೆಚ್ಚಾಗ್ಬೇಕು. ನಿನ್ನ ಅತ್ತಿಗೆ, ನಾದ್ನಿ, ದೊಡ್ಡಪ್ಪ, ಚಿಕ್ಕಪ್ಪ, ನಿನ್ನ ಕುಟುಂಬ ಎಲ್ಲ ಸಭೆಯಲ್ಲಿ ಬಂದು ನಿಂತ್ಕೊಳ್ಬೇಕಾ? ನಿನ್ನ ನಂಬಿಕೆ ದೊಡ್ಡದಾಗಿ ಪ್ರಾರ್ಥನೆ ಮಾಡು. ಹಳೆಯನ್ನು ನೆನೆಸ್ಬೇಡ, ನಾನು ನೀರಿನ ಮೇಲೆ ನಡೆದಿದ್ದೇನೆ ಸಾಕು, ಸ್ತೋತ್ರ. ಈಗ ಬೆಟ್ಟ ಬಿಸಾಕ್ಬೇಕಪ್ಪ, ಒಂದು ಮರ ಒಣಗಿಸ್ಬಿಟ್ಟೆ, ಓ ನಾನು ಪ್ರಾರ್ಥನೆ ಮಾಡಿದ್ರೆ ನಮ್ ದೊಡ್ಡಮ್ಮ ಎದ್ದಳು ನನಗೆ ಅನಿಸ್ತು, ನಿಮ್ ದೊಡ್ಡಮ್ಮ ಇನ್ನ ಸತ್ತಿದ್ದಿಲ್ಲ, ಸತ್ತವ್ರನ್ನ ಎಬ್ಬಿಸ್ಬೇಕು. ಹಲ್ಲೆಲೂಯಾ. ನಾನು ಹೇಳ್ತೇನೆ, ಸಾಯುವ ಹಾಗೆ ಇದ್ದಳು, ನಿಜ, ದೇವ್ರು ಹೇಳಿದ್ರು, ಸತ್ತಿಲ್ಲಲ್ಲ. ಈಗ ನಿನ್ ನಂಬಿಕೆ ಸತ್ತವ್ರನ್ನ ಎಬ್ಬಿಸುವ ಹಾಗೆ ಬೆಳಿಬೇಕಾಗಿದೆ. ಹಲ್ಲೆಲೂಯಾ, ಗಟ್ಟಿಯಾಗಿ ಹಲ್ಲೆಲೂಯಾ. ಅದಕ್ಕೆ ನಮ್ಮ ದಿನನಿತ್ಯ ವಿಶ್ವಾಸದ ಮಟ್ಟ ಏರಬೇಕೆ ಹೊರತು ಇಳಿಬಾರದು ಪ್ರಿಯರೇ. ನಾನು ನೀರಿನ ಮೇಲೆ ನಡೆದೆ, ನಾನು ಗ್ಯಾಸ್ ಉರಿತು 21 ದಿನ, ಈಗ ಉರಿಸು 40 ದಿನ. ಹಲ್ಲೆಲೂಯಾ. ಚಿಂತೆ ಮಾಡಬೇಡ್ರಿ, ನಮ್ಮ ವಿಶ್ವಾಸ ಕಳೆದು ಹೋಗಿದೆ ಅಂತಲ್ಲ, ಇದೆ, ಆದ್ರ ನಂಬಿಕೆ ಬೆಳೆಯಬೇಕಾಗಿದೆ. ಹಲ್ಲೆಲೂಯಾ. ಮೊನ್ನೆ ಕೂಡ ಕೇಳಿಕೊಂಡ್ವಿ, ವಾಕ್ಯವನ್ನ ಕೇಳುವುದರಿಂದ ಏನಾಗ್ತದೆ? ನಂಬಿಕೆ ಹುಟ್ಟುತ್ತದೆ. ಆ ನಂಬಿಕೆಯನ್ನ ಭದ್ರವಾಗಿ ಹಿಡಿದುಕೊಂಡು ವಾಕ್ಯದಂತೆ ನಡೆಯುವಾಗ ನಮ್ಮ ನಂಬಿಕೆ ದಿನದಿಂದ ದಿನಕ್ಕೆ ಅದು ಮೇಲೆ
ಇದಿರಬೇಕು. ಪ್ರಾರ್ಥನೆ ಸಣ್ಣದಿರ್ಲಿ, ಡೋಂಟ್ ವರಿ, ಆದ್ರೆ ವಿಶ್ವಾಸ ತುಂಬಿರಬೇಕು. ಪ್ರಾರ್ಥನೆ ಸಣ್ಣದಾಗಿರ್ಲಿ ಪರವಾಗಿಲ್ಲ, ನೀತಿವಂತಿಕೆ ದೊಡ್ಡದಾಗಿರಬೇಕು. ಹಲ್ಲೆಲೂಯಾ. ಅದಕ್ಕೆ ವಚನ ಹೇಳ್ತದೆ, ನಂಬಿಗಸ್ತನ ನೀತಿವಂತಿಕೆಯ ಪ್ರಾರ್ಥನೆ ಬಲವುಳ್ಳದಾಗಿದೆ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಈಗ ಅಲ್ಲಿ ಬೆಟ್ಟ ಅಂತ ಹೇಳುವಾಗ ನಾವೇನಲ್ಲಿ ಯಾವುದೋ ಒಂದು ಬೆಟ್ಟ ಬೆಳೆಸಬೇಕಾಗಿಲ್ಲ. ನಮ್ಮ ಮುಂದೆ ಒಂದು ಸಾಲದ ದೊಡ್ಡ ಬೆಟ್ಟ ಇರಬಹುದು, ಹಲ್ಲೆಲೂಯಾ, ರೋಗದ ಬೆಟ್ಟ ಇರಬಹುದು. ಆವತ್ತು 100 ರೂಪಾಯಿಗಾಗಿ ಒಂದು ಜಪ ಮಾಡಿದಾಗ ದೇವರು ತೀರಿಸಿದ್ದಾನೆ, ಸ್ತೋತ್ರ. ಅದು ನಂಬಿಕೆಯೇ. ಅವಾಗಲೂ ಅದೇ ದೇವರು. ಈಗ 1000 ರೂಪಾಯಿ ಆಗಿದೆ. ಈಗ ಏನ್ ಮಾಡಬೇಕು? 1000 ರೂಪಾಯಿಗೆ ತಕ್ಕಂತ ವಿಶ್ವಾಸವನ್ನ ದೊಡ್ಡದು ಮಾಡಿ ಪ್ರಾರ್ಥನೆ ಮಾಡುವಾಗ ಅದೇ ದೊಡ್ಡ ದೇವರು ಆ 1000 ರೂಪಾಯಿಯನ್ನು ಕೂಡ ತೀರಿಸಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಇದ್ರಲ್ಲಿ ನಮಗೆ ಕೊರತೆ ಏನಂದ್ರೆ, ನಮ್ಮ ಸಮಸ್ಯೆ ಏನಂದ್ರೆ, ನಮ್ಮಲ್ಲಿ ಬಿಡಬೇಕಾದದನ್ನ ಬಿಡುವುದರಲ್ಲಿ ಒದ್ದಾಡ್ತಾ ಇದ್ದೇವೆ. ಹಲ್ಲೆಲೂಯಾ. ನಂಬಿಕೆ ನೀತಿವಂತಿಕೆ ಅನ್ನುವುದು ಒಂದು ನಾಣ್ಯದ 2 ಮುಖಗಳಿದ್ದಂತೆ. ಹಲ್ಲೆಲೂಯಾ. ನಂಬಿಕೆ ಬಂದ ಮೇಲೆ ನೀತಿವಂತಿಕೆಯಲ್ಲಿ ನಾವಿರಬೇಕು. ಅಬ್ರಾಹ್ಮನಿಗೆ ನಂಬಿಕೆ ಬಂದಿತ್ತು, ಅವನೇನ್ ಮಾಡಿದನು? ಕ್ರಿಯಾ ರೂಪದಲ್ಲಿ ತೋರಿಸಿದ್ರೆ ಅದು ನೀತಿವಂತನಾಗಿ ಮಾರ್ಪಟ್ಟು ಹೋಯಿತು. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಕರ್ತನ ಸನ್ನಿಧಿಗೆ ಎದ್ದು